ದಿವಸ ಮಾಂಡವಿಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ 39ನೇ ಕಾರಿಕೆಯನ್ನು ನೋಡ್ತಾ ಇದ್ವಿ. ಅದನ್ನ ನೀನೆ ನೋಡಿದೀವಿ. ಇನ್ನೊಮ್ಮೆ ನೋಡ್ಕೊಂಡು ಮುಂದೆ ಅಸ್ಪರ್ಶ ಯೋಗೋ ವೈ ನಾಮ ದುರ್ದರ್ಶ ಸರ್ವ ಯೋಗಿಭಿ ಯೋಗಿನೋ ಬಿಭ್ಯತಿ ಯಸ್ಮಾತ್ ಅಭಯೇ ಭಯ ದರ್ಶಿನಃ. ಅಸ್ಪರ್ಶ ಯೋಗ ಎಂದು ಪ್ರಸಿದ್ಧವಾಗಿರುವ ಇದು ಎಲ್ಲಾ ಯೋಗಿಗಳಿಗೂ ದುರ್ದರ್ಶವಾಗಿದೆ. ಏಕೆಂದರೆ ಅಭಯದಲ್ಲಿ ಭಯವನ್ನು ಕಾಣುತ್ತಾ ಯೋಗಿಗಳು ಇದಕ್ಕೆ ಹೆದರುತ್ತಾರೆ. The yoga of detachment is indeed difficult to be comprehended by all the seekers. ಎಲ್ಲರಿಗೂ ಸ್ವಲ್ಪ ಕಷ್ಟ ಅಂತಾರೆ. ಇದು ಕಷ್ಟ ಸಾಧ್ಯ ಅದ. ಸೀಕರ್ಸ್ ಆರ್ ಅಫ್ರೇಡ್ ಆಫ್ ದಿಸ್. ಸಾಧಕರು ಏನು ಯೋಗಿಗಳು ಅಂತಂದ್ರೆ ಸಾಧಕರು ಇದನ್ನ ಸ್ಪರ್ಶ ಯೋಗವನ್ನ ಸಾಧನೆ ಮಾಡಬೇಕನ್ನುವಂತ ಸಾಧಕರಿಗೆ ಇದನ್ನ ನೋಡಿ ಹೆದರ್ತಾರಂತ. ಯಾಕಂದ್ರ ಅಭಯವಾದಂತ ಬ್ರಹ್ಮದಲ್ಲಿ ಭಯವನ್ನ ಕಾಣ್ತಾರೆ. ಇವರು ಭ್ರಮೆಯಿಂದ ಭಯವನ್ನ ಕಾಣ್ತಾರ ಅಂತ ಹೇಳಾಗತ್ತ. ಅದರ ಅರ್ಥವನ್ನ ಪರಮಾರ್ಥದ ಗುರುಗಳು ಇನ್ನೊಮ್ಮೆ ಹೇಳ್ತಾರ. ನಿನ್ನೆ ಹೇಳಿದ್ದು ಬೇರೆ, ಇವತ್ತು ಹೇಳಿದ್ ಬೇರೆ. 193ನೇ ಪೇಜ್ ಯಾರ ಕಡೆ ಬುಕ್ ಅದ ಅವ್ರಿಗೆ. Gaudapada has pointed out that the mind that perceives duality is the cause of samsara because as long as duality is present, the sense of limitation and sense of insecurity will be present. ಗೌಡಪಾದಾಚಾರ್ಯರು ಇಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಯಾವ ಮನಸ್ಸು ದ್ವೈತವನ್ನ ನೋಡ್ತದ ಅದು ದುಃಖಕ್ಕೆ ಕಾರಣ ಆಗ್ತದೆ. ದ್ವೈತದಲ್ಲಿ ದುಃಖದ ನೋಡ್ರಿ. ಮತ್ತೆ ಎಲ್ಲಿ ಮಠ ನಮಗ ದ್ವೈತ ಖರೆ ಅಂತ ತಿಳ್ಕೊಂಡೇವಿ, ಅಲ್ಲಿ ಮಠ ನಮಗ ಪರಿಚ್ಛಿನ್ನ ಭಾವನೆ ಆಗ್ಲಿ ಅಭದ್ರತೆ ಭಾವನೆ ಆಗ್ಲಿ ಕಾಡುವುದು ಬಿಡೋದಿಲ್ಲ. ನೀವು ಯಾವ ಮಾನದಿಂದ ಸತ್ಯತ್ವ ಬುದ್ಧಿ ಕೊಟ್ರಿ ಅದಕ್ಕೆ ದ್ವೈತಕ್ಕ, ಆ ಮಾನದಿಂದ ನಮ್ಮನ್ನ ಕಾಡ್ತದ. ನಾವು 100ಕ್ಕೆ 100 ಸತ್ಯ ಕೊಟ್ಟೇವೆ ಅಂದ್ರೆ 100ಕ್ಕೆ 100 ಕಾಡ್ತದೆ. ನಾವು 8 ಸತ್ಯ ಕೊಟ್ಟೇವೆ ಅಂದ್ರೆ 8 ಕಾಡ್ತದೆ. 4 ಕೊಟ್ಟೇವೆ ಅಂದ್ರೆ 4 ಕಾಡ್ತದೆ. ಅದಕ್ಕೆ ಸತ್ಯತ್ವ ಬುದ್ಧಿ ಕೊಟ್ಟಿಲ್ಲ ಅಂದ್ರೆ ಅದು ಏನು ಮಾಡೋದಿಲ್ಲ. ದಿಸ್ ಅಲೋನ್ ಈಸ್ ದ ಎಕ್ಸ್ಪ್ರೆಷನ್ ಆಫ್ ಸಂಸಾರ. ಅದೇ ಮನಸ್ಸು ಯಾವುದು ಸತ್ಯತ್ವವನ್ನ ಬುದ್ಧಿಯನ್ನ ಕೊಟ್ಟೈತಿ ಆ ದ್ವೈತಕ್ಕ, ಅದೇ ನಮ್ಗೆ ದುಃಖಕ್ಕೆ ಕಾರಣ ಆಗ್ಯದ. Therefore, the mind that perceives the duality should be handled, which is called as ಅಮನಿ ಭಾವ. ಆದ್ದರಿಂದ ದ್ವೈತವನ್ನ ತೋರಿಸಿಕೊಡುವಂತ ಈ ಮನಸ್ಸನ್ನ ನಾವು ವಿಚಾರ ಮಾಡ್ಬೇಕಾಗ್ಯದ. ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕಾಗ್ಯದ, ಅದಕ್ಕೆ ತರಬೇತಿ ಕೊಡ್ಬೇಕಾಗ್ಯದ. ವೇದಾಂತಿಕ ವಿಚಾರಗಳಿಂದ ಅದನ್ನ ತರಬೇತಿ ಕೊಟ್ಟು ಅದು ದ್ವೈತ ತೋರಿಸಿದ್ರು ಅಡ್ಡಿ ಇಲ್ಲ, ಅದು ಮಿಥ್ಯತ್ವ ಅಂತ ತಿಳ್ಕೊಂಡು ಅದನ್ನ ಖಂಡನ ಮಾಡಿ ಅದರಿಂದ ನಮಗ ದುಃಖ ಆಗದಂಗಿರುವಂತ ಭಾಗ್ಯ ನಮ್ಮದಾಗಬೇಕಾಗ್ಯದ. This is the topic of Gaudapada, started from verse number 32 and concluded in verse number 39. 32ನೇ ಶ್ಲೋಕದಿಂದ ಪ್ರಾರಂಭವಾಗಿ 32, 33, 34, 35, 36, 37, 38, 39 8 ಶ್ಲೋಕಗಳಲ್ಲಿ ಈ ವಿಚಾರವನ್ನ ಗೌಡಪಾದಾಚಾರ್ಯರು ಹೇಳ್ಕೊಂತ ಬಂದಾರ. ಇದು ಬಹಳ ಕಠಿಣವಾದ ವಿಷಯ, ಉತ್ತಮ ಅಧಿಕಾರಿಗಳ ವಿಷಯ ಇದು. ಮನಸ್ಸಿಗೆ ಯಾವ ರೀತಿ ತರಬೇತಿ ಕೊಡಬೇಕು ಅಂತ ಹೇಳ್ಯಾರಿ. They pointed out that the method is through ಆತ್ಮ ಸತ್ಯ ಅನುಬೋಧೇನ. ಆತ್ಮ ಸತ್ಯದ ಮನಸ್ಸು ಮತ್ತು ಜಗತ್ತು ಮಿಥ್ಯೆ ಆದವ. ಮಿಥ್ಯೆ ಇದ್ದಿದ್ದು ಸತ್ಯವನ್ನ ಮುಟ್ಟಲೇ ಆರದು ಅಸ್ಪರ್ಶ ಯೋಗ ಅನ್ನುವಂಥ ದೃಷ್ಟಿಯಿಂದ. ಪ್ರಾರಬ್ಧದ ಅಧೀನ ಏನು ಬರ್ತಾವ ಬರ್ಲಿ ತೋರ್ತದ, ಅದು ಇಲ್ಲದೆ ತೋರ್ತದ. ಹೆದರಾಕ್ ಹೋಗ್ಬೇಡ್ರಿ. ಅದು ಸುಮ್ಮನೆ ಬುಸ್ ಅಂತದ ಹೋಗ್ತದ, ಕಡೆಯಂಗಿಲ್ಲ. ಅದು ಕಡಿದ್ರು ಆ ಪ್ರಪಂಚದಾಗ ಯಾವದಾವ ಅದನ್ನ ಕಡಿತದ. ನಿಮ್ಮನ್ನ ಆತ್ಮಕ್ಕೆ ಕಡಿಯಕ್ ಆಗೋದಿಲ್ಲ. ಅದಕ್ಕೆ ಮಾಯೆಗೆ ಬುಸ್ ಅಂತದ, ಅದು ಕಡಿದ್ರು ಕೂಡ ಏನದ ಆ ಮಾಯೆಯೊಳಗಿದ್ದಂತ ಪದಾರ್ಥಗಳನ್ನ ಕಚ್ಚಬಹುದ ಹೊರತು ಅಸ್ಪರ್ಶವಾಗಿರುವಂತ ಆತ್ಮನನ್ನ ಏನು ಮಾಡಕ್ ಆಗಂಗಿಲ್ಲ. ಶರೀರಕ್ಕೆ ಏನ್ ಬೇಕಾದ್ದು ಮಾಡ್ಬೋದು ಅದು ಮಾಯಾ, ಯಾಕ ಮಾಯ ಒಳಗೆ ಬರ್ತದ ಶರೀರ. ಆದ್ರ ಆತ್ಮನಿಗೆ ಏನೂ ಆಗೋದಿಲ್ಲ. ಆತ್ಮೀಯರೇ, ಇಷ್ಟು ಧಾಡಿಸಿಬೇಕು. ನಮ್ ಜ್ಞಾನ ದೃಢ ಇರ್ಬೇಕು,
ಬುದ್ಧಿ ಗಟ್ಟಿರ್ಬೇಕು. ಅಂದವ್ರಿಗೆ ಮಾತ ಧೈರ್ಯವಂತರ ಮಾತು ಅಂತಾರೆ ಇದಕ್ಕೆ. ಹೆದರುವಂತವ್ರಿಗೆ ಅಲ್ಲಿದು ಧೈರ್ಯದಿಂದ ಇರ್ಬೇಕು, ಬಹಳ ಧೈರ್ಯ ಇರ್ಬೇಕು. ಜ್ಞಾನಿ ಅಷ್ಟು ಧೈರ್ಯ ಯಾರಿಗೂ ಇರುವುದಿಲ್ಲ ಅಂತ ನೋಡ್ರಿ. ಶರೀರಕ್ಕೆ ಏನಾದ್ರೂ ಆಗಬಂದಾಗ ಬಿಡು, ನನಗ ಏನು ಆಗಂಗಿಲ್ಲ ಅನ್ನುವಷ್ಟು ಧೈರ್ಯ ಬೇಕಲ್ಲ. ನಾವು ಶರೀರಕ್ಕೆ ಏನಾದ್ರೂ ಊಹು ಆಹು ಚಾಲು ಮಾಡ್ತೀವಿ ನಾವು. ಅದಾಗೋದ್ರಿ ವಯಸ್ಸಾದಂಗ ಶರೀರಕ್ಕೆ ಏನಾದ್ರೂ ಅದು ಹೆಚ್ಚು ಕಮ್ಮಿ ಆಗುದ. ಆದ್ರೂ ಶರೀರಕ್ಕೆ ಹೆಚ್ಚು ಕಮ್ಮಿ ಆದಾಗ ನನಗೇನ್ರ ಆಗೈತೇನು, ಇಷ್ಟೆಲ್ಲಾ ವಿಚಾರ ಮಾಡಿದ ಮ್ಯಾಗ ಆತ್ಮಗೆ ಏನ್ರ ಆಗೈತೇನು? ಏನೂ ಆಗೇ ಇಲ್ಲ. ಅವ ಹೆಂಗಿದ್ದ ಹಂಗಾದ. ನೀವು ಶರೀರದಾಗ ಹೆಚ್ಚು ಕಮ್ಮಿ ಇದ್ದಾಗ್ರು ಅವ ಹಂಗಾದ. ಅವನಲ್ಲಿ ಏನೂ ಬದಲಾವಣೆ ಇಲ್ಲ. ಹೌದಂತೀರ ಏನು ಅಲ್ಲಂತೀರೋ? ನಾಳೆ ಏನ್ ಹೇಳ್ತಾರ ಅಂತ ಹೇಳಿದ್ರು ಪ್ರಕಾಶ್ ಕಲ್ಯಾಣ್ ಶೆಟ್ರ್. ಇದು ಹೇಳಾಕತ್ತಾರ ನೋಡ್ರಿ. ನಾಳೆ ಅಂದ್ರೆ ನಿನ್ನಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೇಳ್ತಾರ. ಶರೀರಕ್ಕೆ ಏನಾದ್ರೂ ಆಗ್ತದ್ರಿ, ಆತ್ಮನಿಗೆ ಏನಾಗೈತಿ? ಏನೂ ಆಗೇ ಇಲ್ಲ. ಆಗೈತೇನೇನ್ರ ಬದಲಾವಣೆ? ವಾತಾವರಣ ಬದಲಿ ಆಗೈತಿ, ನೆಗಡಿ ಆಗಿತ್ತು. ಯಾರಿಗಾಗೈತಿ ನೆಗಡಿ? ನನಗಾಗೈತು, ಶರೀರಕ್ಕಾಗೈತು. ಶರೀರಕ್ಕಾದ್ರೆ ನಮಗೇನ್ ಆದಂಗಾತ? ಬಾಜು ಮನಿ ಸುದ್ದಿ ತಗೊಂಡ್ ನಾವೇನ್ ಮಾಡೋದು? ಏನಿಲ್ರಿ, ಹಂಗ ಅನ್ನೋದ್ರಿ, ಹಂಗ ನಿಮಿತ್ತಕ್ಕೆ ಅನ್ನೋದ್ರಿ ಗುರುಗಳ. ಬಾಜು ಮನಿ ಸುದ್ದಿ ಅಜ್ಜ ಈಶ್ವರಪ್ಪ, ಬಾಜು ಮನಿ ಸುದ್ದಿ ತಗೊಂಡ್ ನಾವೇನ್ ಮಾಡೋದು ಅನ್ನುವಂಗ ಐತಿ. ಅದಿರಿ ನಾವು ಅದೇನೋ ಇದ್ರೆ ಇದ ನೋಡಿ. ಇಲ್ರಿ, ಹಂಗ ಬಾಳ ತಾಪ್ ಮಾಡ್ಕೊಂತೇವಿ. ತಾಪ್ ಮಾಡ್ಕೋಬಾರ್ದು. ಜ್ಞಾನ ಆದ ನಂತರ ತಾಪ್ ಮಾಡ್ಕೊಳಕ್ ಹೋಗ್ಬಾರ್ದು. Handling the mind through the knowledge of the Atma is the only solution. ಕಷ್ಟಗಳ ಮಧ್ಯದಲ್ಲಿ ಕಷ್ಟ ನನಗಾಗಿಲ್ಲ ಅಂತ ತಿಳ್ಕೊಂಡು ಉಳ್ಕೊಳ್ಳೋದು ಏನೈತಿ? ಇದೇ ಒಂದು ದಾರಿ. ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಜ್ಞಾನ ಆತು ಅಂದ್ರ ಪ್ರಾರಬ್ಧ ಇಲ್ಲ ನಮಗ. ಕಷ್ಟಗಳು ಬರೋದಿಲ್ಲೇನೋ, ಸುಖ ದುಃಖಗಳು ಬರೋದಿಲ್ಲೇನೋ? ಜ್ಞಾನ ಆಗಿಂದ ಬರ್ತಾವ. ಯಾರಿಗ್ ಬರ್ತಾವ? ನಿನಗ್ ಬರ್ತಾವ, ಶರೀರಕ್ಕೆ ಬರ್ತಾವ. ಶರೀರಕ್ಕೆ ಬರ್ತಾವ. ನನಗ ಅಜ್ಞಾನ ಕಾಲದಾಗೂ ಇಲ್ಲ, ಜ್ಞಾನ ಕಾಲದಾಗೂ ಇಲ್ಲ. ಅಜ್ಞಾನ ಕಾಲದಾಗ ಶರೀರದಲ್ಲಿ ತಾದಾತ್ಮ್ಯ ಭಾವನೆ ಹೊಂದೇನಿ, ಅವಾಗ ಅದು ಶರೀರಕ್ಕಾದ್ರೂ ನನಗ ಆಗೈತಿ ಅನ್ನಿಸ್ತದ. ಈಗ ಜ್ಞಾನ ಕಾಲದಾಗ ಶರೀರಕ್ಕೆ ಆಗಿದ್ದು ನನಗ ಕಾಣಕತ್ತದ. ಯಾವ್ದು ಕಾಣ್ತದ ಅದು ನಾನಲ್ಲ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಮತ್ತು ನಾವು ಅದ್ರಾಗ ನಾನು ನಾನು ಅಂತ ಕುಂತ್ರೆ ಯಾರು ಏನ್ ಅನ್ಬೇಕು? ಅದಕ್ಕ ನೋಡುವವನು ನೋಡಲ್ಪಡುವ ವಸ್ತುಕ್ಕಿಂತ ಭಿನ್ನ ಇದ್ದಾನೆ. ಆತ್ಮನೇ ಆತ್ಮನನ್ನ ನೋಡ್ಲಿಕ್ಕೆ ಬರುವುದಿಲ್ಲ. ನಾನು ನೋಡಕತ್ತೀನಿ ಅಂದ್ರೆ ಅನಾತ್ಮವನ್ನ ನೋಡಕತ್ತೀನಿ. ದುಃಖರಾಗ್ಲಿ ಸಂಕಟರಾಗ್ಲಿ ಕಾಣಕತ್ತೈತಿ ಅಂದ್ರೆ ಅದು ನನಗೈತೋ ಏನು ಬೇರೆಯವ್ರಿಗೈತೋ? ಅರಿಯುವವನು ಅರಿಯಲ್ಪಡುವ ವಸ್ತುಕ್ಕಿಂತ ಭಿನ್ನ ಇದ್ದಾನೆ. ನೋವರ್ ಈಸ್ ಡಿಫರೆಂಟ್ ಫ್ರಮ್ ನೋನ್. ಐ ದ ಆತ್ಮ ನೋವರ್, ದ ಬಾಡಿ ಈಸ್ ದ ನೋನ್. ಸೊ ಬಾಡಿ ಈಸ್ ಡಿಫರೆಂಟ್ ಫ್ರಮ್ ಆತ್ಮ. ಎ ಈಸ್ ದ ಆತ್ಮ, ಬಿ ಈಸ್ ದ ಬಾಡಿ. ಎ ಈಸ್ ಇಟ್ ನಾಟ್ ಈಕ್ವಲ್ ಟು ಬಾಡಿ. ಬಾಡಿ ಈಸ್ ಡಿಫರೆಂಟ್ ಫ್ರಮ್ ಮೀ. ಎ ದ ಆತ್ಮ. ಎ ಅಂದ್ರ ಆತ್ಮ, ಬಿ ಅಂದ್ರ ಬಾಡಿ. ಎ ಅಂದ್ರ ಅಮಿತಾಬ್ ಬಚ್ಚನ್, ಬಿ ಅಂದ್ರ ಬೆಗರ್. ಅಮಿತಾಬ್ ಬಚ್ಚನ್ ಭಿಕ್ಷುಕನ ಪಾತ್ರ ಮಾಡ್ಯಾನ. ಭಿಕ್ಷುಕ ಏನವ? ಅಲ್ಲ, ಭಿಕ್ಷುಕನ ಪಾತ್ರ ಮಾಡ್ಯಾನ. ಭಿಕ್ಷುಕನ ಪಾತ್ರ ಮಾಡೋ ಮುಂದೆ ಒಳಗ್ ಗೊತ್ತೈತ ಅವಂಗ, ನಾನ್ ಅಮಿತಾಬ್ ಬಚ್ಚನ್, ನಾನ್ ಇಂಥ ಪಾತ್ರ ಮಾಡಾಕ ಇಷ್ಟು ಕೋಟಿ ರೂಪಾಯಿ ತಗೊಂಡ್ ಪಾತ್ರ ಮಾಡಾಕತ್ತೀನಿ ಅನ್ನೋದು ಒಳಗ್ ಗೊತ್ತದ. ಹಂಗ ನೀವು ಇರಲ್ಲ. ನಾನು ಎಲ್ಲಪ್ಪನ ಪಾತ್ರ ಮಾಡಾಕತ್ತೀನಿ, ಈ ಮನ್ಯಾಗ ಯಜಮಾನನ ಪಾತ್ರ ಮಾಡಾಕತ್ತೀನಿ, ನಾನು ಆತ್ಮ ಅದೀನಿ ಅಂತ ತಿಳ್ಕೊಂಡು ಉಳ್ಕೊಂಡ್ರೆ ಏನೂ ಸಮಸ್ಯೆ ಇಲ್ಲ. ಶರೀರದಾಗ ನಾನು ಅನ್ನುವಂತ ತಾದಾತ್ಮ್ಯ ಭಾವ ಬಂತು ಅಂದ್ರೆ ಶರೀರಕ್ಕೆ ನೆಗಡಿ ಆತು ಅಂದ್ರೆ ನನಗ ನೆಗಡಿ ಆತು. ಶರೀರಕ್ಕೆ ಅಡ್ಡಾಡಕ್ ಬರಂಗಿಲ್ಲ, ನನಗ ಅಡ್ಡಾಡಕ್ ಬರಂಗಿಲ್ಲ. ಶರೀರದಾಗ ಏನಾರ ಆತು ಅಂದ್ರೆ ನನಗ ಆತು. ದುಃಖ ನನಗೆ ಯಾಕೆ ಹಿಂಗಾಕತಿ? ದುಃಖ ವಿಚಾರ ಮಾಡ್ರಿ. The mind can be handled only through Atma Jnanam. This is the Gaudapada's topic, started from verse number 32 up to 39. ಒಂದೇ ದಾರಿ, ಜ್ಞಾನಾತ್ ಏವತು ಕೈವಲ್ಯಂ. ಸುಖ ಜ್ಞಾನದಿಂದ ಮಾತ್ರ ಆಗ್ಬೇಕಾಗ್ತದೆ.
ಕಷ್ಟಗಳ ಮಧ್ಯದಲ್ಲಿ ಕಷ್ಟದಿಂದ ಅಂಟುಕೊಳ್ಳದೇನೆ ಸುಖವಾಗಿರುವಂತ ಕಲೆ ಇದು ವೇದಾಂತ. ಕಷ್ಟಗಳ ಅಭಾವದಲ್ಲಿ ಸುಖದಿಂದಿರುವಂತದ್ದಲ್ಲ ಇದು. ಶರೀರದಾಗ ಇದ್ಕೊಂಡು ಶರೀರದಾಗ ನೋವು ಅನುಭವಿಸಿಕೊಂಡ ನಾನು ಸುಖದಿಂದ ಅದೇನಿ, ನಾ ಆನಂದದಿಂದ ಅದೇನಿ ಅನ್ನುವಂತ ಕಲೆ ಇದು ವೇದಾಂತ. ಆತ್ಮೀಯರೇ, when atma the satyam is known, then the duality will not be dismissed, but the duality or the world will be understood as an appearance ಅಂತ ಮಾತು ಹೇಳ್ತಾರೆ ನೋಡ್ರಿ. ಯಾವಾಗ ಆತ್ಮ ಸತ್ಯ ಅನ್ನುವಂತ ಜ್ಞಾನ ನನಗೆ ಆಗ್ತದ, ಅವಾಗ ಏನಾಗ್ತದ, ದ್ವೈತ ಹೋಗುದಿಲ್ಲ. ಮತ್ತೇನಾಗ್ತದ, ಆ ದ್ವೈತ ಇರ್ತದ, ಆದ್ರ ದ್ವೈತ ಅದು ಕೇವಲ ತೋರಿಕೆಯಾಗಿ ಉಳಿತದ. ರಿಮೆಂಬರಿಂಗ್ ದ ಫೋರ್ ಮೆಸೇಜ್. ಇಲ್ಲಿ 4 ರೀತಿಯಿಂದ ಒಂದು ಸಂದೇಶಗಳನ್ನ ಕೊಟ್ಟಾರ. ಗೌಡಪಾದಾಚಾರ್ಯ ಸಂದೇಶಗಳು 4 ಅದಾವು. ಯಾವ್ಯಾವು ನಿನ್ನ ಹೇಳಿದ್ವಿ, ಯಾರು ಹೇಳ್ತೀರೇನ? ಮೂವತ್ತೆರಡನೇ ಶ್ಲೋಕದಿಂದ 39ನೇ ಕಾರಿಕೆ ಒಳಗ 4 ಸಂದೇಶಗಳನ್ನ ಗೌಡಪಾದಾಚಾರ್ಯರು ಕೊಟ್ಟಾರ. ಏನೇನವು ಹೇಳ್ತೀರಿ? ಒಂದೊಂದು ಒಬ್ಬೊಬ್ರು ಹೇಳ್ರಿ. ನಾವು ಬರೀ ಕೇಳ್ತೇವ್ರಿ, ನಾವು ಹೇಳಕ್ ಬರೋದಿಲ್ಲ ಅಂತೀರ. ಮತ್ ನಿಮಗ ಕಷ್ಟ ಬಂದಾಗ ಹೆಂಗ್ ಮಾಡೋರು ನೀವು? ಅದ್ ಗೊತ್ಕೊಂಡ್ರವ್ರ ಪ್ರಕಾಶ್ ಅವ್ರು ಹೇಳ್ತಾರೆ ನೋಡ್ರಿ. ಒಂದೇದ್ದು ಪ್ರಕಾಶ್ ಕಲ್ಯಾಣ್ ಶೆಟ್ರ್, ಒಂದೇದ್ದು. 2ನೇದ್ದು BG ಪಾಟೀಲ್ರು, 3ನೇದ್ದು ಈಶ್ವರಪ್ಪ, 4ನೇದ್ದು ಚಿಕ್ಕೀರಪ್ಪ ಅವ್ರು. ಹೇಳ್ರಿ, ಯಾರ ಹೇಳ್ರಿ. 4 ಮಾತುಗಳನ್ನ ಹೇಳ್ಕೊಟ್ಟಾರ, ಗುಟ್ಟು ಹೇಳ್ಕೊಟ್ಟಾರ, ರಹಸ್ಯ ಕಿವ್ಯಾಗ ಹೇಳ್ಯಾರ. ಕಡಿಕ್ ಯಾರ ಹೇಳ್ರಿ ಹೋಲೆ. ಹೇಳುದಿಲ್ಲ ಅಂತಾರ, ಹೇಳ್ರಿ ಕಡಿಕ. ದ್ಯಾಸ್ ಇದಾಗೈತ್ರಿ ಗುರುಗಳ, ಒಂದ್ ಸ್ವಲ್ಪ ದ್ಯಾಸ್ ಇದಾಗೈತ್ರಿ ಅದು. ಬರ್ಕೋಬೇಕ್ರಿ. ಬರೇ ಕೇಳಿದ್ರ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ರ ಇಂತ ಇಂಪಾರ್ಟೆಂಟ್ ಪಾಯಿಂಟ್ ಮೊದಲ ರಹಸ್ಯ ಐತಿ ವಿದ್ಯೆ. ಅದ ಹೇಳಿದ್ರು ತಿಳಿಯಂಗಿಲ್ಲ, ತಿಳಿದ್ರೆ ಉಳಿಯಂಗಿಲ್ಲ. ಬರ್ಕೋಬೇಕು. ಹ್ಞೂನ್ರಿ ಗುರುಗಳ. ದ್ವೈತ ಇರುವಂತ ಪ್ರಪಂಚ ಇಲ್ಲ ಅಂತ ಅಲಗಳೆಯುವುದು ಒಂದು. ಜಗತ್ತು ಹುಟ್ಟಿದೆ ಅನ್ನುವಂತ ಜಗತ್ತಿನ ಹುಟ್ಟವನ್ನು ಅಲಗಳೆಯುವುದು 2ನೇದ್ದು. ಜಗತ್ತು ತೋರ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ, ಆದ್ರೂ ಕೂಡ ಆ ದ್ವೈತವನ್ನ ಒಪ್ಕೊಳ್ಳೋದು 3ನೇದ್ದು. ಹ್ಞೂನ್ರಿ. 4ನೇದ್ದೇನು, ಆ ದ್ವೈತ ಅದು ಕೇವಲ ತೋರಿಕೆ ಐತಿ, ಅದಕ್ಕೆ ಸತ್ತ ಅನ್ನೋದಿಲ್ಲ. ಅದು ಸತ್ತ ಆತ್ಮನಿಂದ ಕೈಗಡ ತಗೊಂಡಿದ್ದು, ಆತ್ಮನಿಂದ ಸತ್ತ ಕೈಗಡ ತಗೊಂಡು ತೋರಾಗತ್ತದ. ಈ 4 ಪಾಯಿಂಟ್ ಮರಿಬಾರದು. ಅಂದ್ರ ಅದರಲ್ಲಿ ಇದ್ದಂತ ಆ ವಿಷ ಅದ ಹಾವದ, ಆ ಹಾವಿನ ವಿಷದ ಹಲ್ಲವನ್ನ ತೆಗದಂಗದ 4 ಪಾಯಿಂಟ್ ನೆನಪಿಟ್ರೆ. I should understand that just like the dream duality is existing only by borrowing existence from me, the waker, and will collapse once I wake up and I do not give it support. Similarly, the waking duality is also only a mithya duality. ಹಂಗಂದ್ರೆ ಏನಂದ್ರ ಇದು ಸ್ವಪ್ನದಂತೆ ಅದ. ಈ ದ್ವೈತ ಏನ ತೋರಾಗತ್ತದ ಜಾಗ್ರತದಾಗ, ಇದು ಸ್ವಪ್ನ ದ್ವೈತದಂತೆ ತೋರಾಗತ್ತದ. ನಾ ಸ್ವಪ್ನ ಅವಸ್ಥೆ ಒಳಗೆ ಎಲ್ಲಿ ಮಠ ನೋಡವ ಅಲ್ಲಿ ಮಠ ತೋರುದ ಇದು. ಇದು ಸತ್ತ, ಇದಕ್ಕೆ ಸ್ವತಂತ್ರವಾದದ್ದಿಲ್ಲ. ಇದು ಸತ್ತ ಸ್ವಪ್ನದ ಅಧಿಷ್ಠಾನವಾದಂತಹದ್ದು ಯಾವುದು ಅಂದ್ರೆ ಜಾಗೃತದ ವಿಶ್ವ. ಆ ಜಾಗೃತ ವಿಶ್ವನಿಂದ ಇದು ಸತ್ತ ತೆಗೆದುಕೊಂಡು ತೋರ್ತಾ ಇದೆ. ಮತ್ತದು ಯಾವಾಗ ನಾನು ಎಚ್ಚರ ಆಗ್ತೇನೆ, ಜಾಗೃತ ಪ್ರಪಂಚಕ್ಕೆ ಬರ್ತೇನೆ, ಅವಾಗ ಅದು ಇಲ್ದಂಗ ಆಗ್ತದ ಸ್ವಪ್ನ. ಅದ್ರಂಗ ಇದು ನನ್ನ ತುರಿಯ ಸ್ವರೂಪಕ್ಕೆ ನಾ ಬಂದೆ ಅಂದ್ರ ಇದು ಇಲ್ದಂಗ ಆಗಿ ಹೋಗ್ತದ. ಇದು ಇಲ್ಲವೇ ಇಲ್ಲ. ಇಲ್ಲದ್ರ ಬಗ್ಗೆ ಯಾಕೆ ತೆರೆ ಕೆಡಿಸ್ಕೋಬೇಕು ಅಂತ ತಿಳ್ಕೊಂಡು ಬಿಟ್ಟು ಬಿಡ್ಬೇಕು ಅದ್ರ ಬಗ್ಗೆ ಸತ್ಯತ್ವ ಬುದ್ಧಿಯನ್ನ.
Therefore, Gaudapadacharya pointed out that when you say the word of duality, you should include the mind also. ದ್ವೈತ ಅಲ್ಲಗಳಿರಿ ಅಂದಾಗ ಬರೇ ನಿಮ್ಮ ಶರೀರ ಮತ್ತು ಮನಸ್ಸು ಇವೆದ್ರಾಗ ಬಂದ್ವು, ಜಗತ್ನಾಗ ಬಂದ್ವೋ ಆತ್ಮದಾಗ ಬಂದ್ವೋ? ನಿಮ್ಗ ಗೊತ್ತ್ರಿ, ನಮಗೇನ್ ಗೊತ್ತು? ಜಗತ್ನಾಗ ಬಂದಿರಪ್ಪ. ಜಗತ್ನಾಗ ಬಂದ್ವು. ಅವ್ರೊಬ್ರ ಬಾಯ್ ಬಿಡ್ತಾರ, ಯಾರ ಒಬ್ರ, ಉಳಿದವ್ರೆಲ್ಲಾರು ಜ್ಞಾನಿಗಳಾಗ್ಬಿಟ್ರ, ಸುಮ್ ಕುಂತಾರ. ಮನಸ್ಸು ಮತ್ತು ಶರೀರಾದಿಗಳು ಕೂಡ ಆ ದ್ವೈತದಾಗ ಬಂದ್ವು, ಆತ್ಮನಲ್ಲಿ ಬರ್ಲಿಲ್ಲ. There is no parallel things coming, object and relevant thought, which is responsible for experience. The entire world is a mixture of thought and object. Without thought, you cannot experience the object, and without the object, corresponding thought cannot be there. Therefore, both the mind and the world are nothing but Mithya Dvaitam, borrowing support from me. That adhisthana of duality is Atma Sarupam, which is free from duality. ಆ ಆ ಅದ್ವೈತವು ದ್ವೈತಕ್ಕಿಂತ ಮುಕ್ತವಾಗಿದೆ. That Advaita Atma in which there is no duality has no relationship with anything. ಯಾವ ಅದ್ವೈತ ಆತ್ಮ ಐತಿ, ಯಾವುದು ದ್ವೈತ ರಹಿತ ಐತಿ, ಅದರಲ್ಲಿ ಯಾವ ಸಂಬಂಧಗಳು ಇಲ್ಲ. ದಟ್ ಆತ್ಮ ಈಸ್ ಅಸಂಗ ಆತ್ಮ, ಅಸ್ಪರ್ಶ ಆತ್ಮ. ಆ ಆತ್ಮ ಹೆಂಗದ? ದ್ವೈತಕ್ಕ ಅಸಂಗವಾಗಿದೆ. ಅದು ಹೆಂಗದ? ಅಸ್ಪರ್ಶವಾಗಿದೆ. ಅದಕ್ಕೆ ಅದು ಎಲ್ಲಿಯೂ ತಾಗೇ ಇಲ್ಲ. ದಿಸ್ ಡೌಟ್ಲೆಸ್ ನಾಲೆಜ್ ಶುಡ್ ಬಿ ಗೇನ್ಡ್ ಥ್ರೂ ಶ್ರವಣಂ ಅಂಡ್ ಮನನಂ ಆಫ್ ದಿ ಜ್ಞಾನ ಯೋಗ. ಇದು ಒಂದು ಸಂಶಯರಹಿತ ಜ್ಞಾನವನ್ನ ನಾವು ಶ್ರವಣ ಮನನದಿಂದ ಮಾಡ್ಕೋಬೇಕು. ಗೌಡಪಾದ ಕಾಲ್ಸ್ ದಿಸ್ ಜ್ಞಾನ ಯೋಗ ಆಸ್ ಅಸ್ಪರ್ಶ ಯೋಗ ಹಿಯರ್. ಈ ಜ್ಞಾನಕ್ಕೆ ಯೋಗಕ್ಕ ಇನ್ನೊಂದು ಹೆಸರಿಟ್ಟಾರ, ಇದಕ್ಕ ಅಸ್ಪರ್ಶ ಯೋಗ. All people cannot come to this yoga, and even if they come, cannot survive in this yoga. ಎಲ್ಲ ಸಾಧಕರು ಮುಮುಕ್ಷುಗಳು ಇದನ್ನ ಇಲ್ಲಿಗೆ ಬರುವುದಿಲ್ಲ. ಇದು ಹೇಳಿದ್ರು ಇವರಿಗೆ ತಿಳಿಯುವುದಿಲ್ಲ, ತಿಳಿದ್ರು ಅದರಲ್ಲಿ ಉಳ್ಕೊಳ್ಳೋದಿಲ್ಲ, ಅಷ್ಟು ಕಠಿಣ ಅದ ಅಂತಾರು. ವೆರಿ ಫ್ಯೂ ಪೀಪಲ್ ವಿಲ್ ಕಾಂಪ್ರಹೆಂಡ್ ದಿಸ್ ಟೀಚಿಂಗ್. ಎಲ್ಲೋ ಲಕ್ಷಕ್ಕೊಬ್ರು ಕೋಟಿಗೊಬ್ರು ಇದು ಹೌದು ಅವ್ರ ಮನಸ್ಸಿಗೆ ನಾಡ್ತದ, ಮತ್ತ ಅವರು ಅದ್ರಂಗ ಉಳ್ಕೋತಾರ. And even they come, cannot survive this yoga. Very few people will comprehend this teaching. In the Kathopanishad, it is said that many people listen to Vedanta, and among them many do not understand, but there are some people who understand. Kathopanishad ಹೇಳ್ತದ, ಈ ಒಂದು ಅಸ್ಪರ್ಶ ಯೋಗ ಅನ್ನುವಂತ ಜ್ಞಾನ ಯೋಗವನ್ನ ಬಹಳ ಜನ ಕೇಳಿದ್ರು ಕೂಡ ಇದು ಬಹಳ ಮಂದಿಗೆ ತಿಳಿಯುವುದಿಲ್ಲ. ತಿಳಿದ್ರು ಕೂಡ ಬಹಳ ಮಂದಿ ಇದರಲ್ಲಿ ಉಳ್ಕೊಳ್ಳೋದಿಲ್ಲ. ಆದ್ರಿಂದ ಅಷ್ಟು ಕಠಿಣ ಅದ ಅಂತ ಹೇಳ್ತಾರ. ದ ಉಪನಿಷತ್ ಸೇಸ್ ದಟ್ ದ ಟೀಚರ್ ಇಸ್ ವಂಡರ್ಫುಲ್ ಅಂಡ್ ದ ಸ್ಟೂಡೆಂಟ್ ಇಸ್ ವಂಡರ್ಫುಲ್ ಇಫ್ ದ ಕಮ್ಯುನಿಕೇಶನ್ ಇಸ್ ಸಕ್ಸಸ್ಫುಲ್ ಅಂತಾರ. ಇಲ್ಲಿ ಗೌಡಪಾದಾಚಾರ್ಯರು ಯಾವ ಶಿಷ್ಯ ಯೋಗ್ಯ ಅದನ, ಯಾವ ಗುರು ಯೋಗ್ಯ ಅದನ್ನ ಅವನು ಕಲಿಸ್ಕೊಡ್ತಾನ, ಅವ್ರಿಬ್ರು ಯಶಸ್ವಿ ಆಗ್ಬೇಕು. ಅವ ಯಶಸ್ವಿಯಾಗಿ ಕಲಿಸ್ಬೇಕು. ಇವ ಯಶಸ್ವಿಯಾಗಿ ಕಲಿತು ಪಾರಾಗಬೇಕಂದ್ರ ಅದು ಏನ್ ಬೇಕು? ಇಬ್ರು ಒಳ್ಳೆಯ ಅಧಿಕಾರಿ ಇರಬೇಕು. ಅವನ್ ಒಳ್ಳೆಯ ಶ್ರೋತ್ರಿಯ ಬ್ರಹ್ಮರಷ್ಟ ಗುರು ಇದ್ದಾಗ, ಹಂತಪ್ಪ ಗುರು ಇದ್ದಾಗ, ಹಂತಪ್ಪ ಶಿಷ್ಯ ಇದ್ದಾಗ ಅವ್ರು ನಡೆಯುವಂತ ಸಂಭಾಷಣೆ ಇದು ಏನಾಗ್ತದ? ಯಶಸ್ವಿ ಆಗ್ತದ 100% ಇಲ್ಲಾಂದ್ರೆ ಯಶಸ್ವಿಗುವುದು ಬಹಳ ಕಠಿಣದ ಅಂತಾರ. ಗೌಡಪಾದ ಆಸ್ಕ್ಸ್ ವೈ ಮೆನಿ ಆರ್ ನಾಟ್ ಏಬಲ್ ಟು ಸ್ಟಿಕ್ ಟು ಅದ್ವೈತ. ಗೌಡಪಾದಾಚಾರ್ಯರು ನಮಗ್ ಪ್ರಶ್ನೆ ಕೇಳ್ತಾರ, ಯಾಕೆ ಬಹಳ ಮಂದಿಗೆ ಇದು ಅಸ್ಪರ್ಶ ಯೋಗ ತಿಳಿಯುವುದಿಲ್ಲ? ವಾಟ್ ಈಸ್ ದ ಆಬ್ಸ್ಟಾಕಲ್ ಟು ಕಮ್ ಟು ಅದ್ವೈತ? ಏನದ ಅದ್ವೈತಕ್ಕೆ ಹೊರಗೆ ಏನು ಅಡಚಣೆ ಆಗಿ ಉಂಟಾಗ್ಯದ? ಹಿ ಸೇಸ್ ದಟ್ ದೇರ್ ಇಸ್ ಎ ಪವರ್ಫುಲ್ ರೀಸನ್. ಅವ್ರು ಹೇಳ್ತಾರ, ಅಲ್ಲೇ ಅಗದಿ ಗಟ್ಟಿಯಾದಂತ 4 ಕಾರಣ ಅದಾವ ಯಾಕೆ ಹಿಂಗ ಆಗ್ತದ ಅಂದ್ರ ಮನಸ್ಸಿನಾಗ 4 ದೋಷ ಅದಾವ. ಆಲ್ ದ ಇಗ್ನರೆಂಟ್ ಪೀಪಲ್ ಡು ನಾಟ್ ನೋ ದಟ್ ದೇ ಆರ್ ತುರಿಯಂ. ಅಜ್ಞಾನಿಗಳಿಗೆ ಅವರು ವಿಶ್ವ ಅಂತ ತಿಳ್ಕೊಂಡವ್ರಿಗೆ ನಾನು ತುರಿಯಾದೇನೆ ಅನ್ನುವಂತ ಜ್ಞಾನ ಆಗಿಲ್ಲ, ಒಂದೇದು. Therefore, they are going to mistake that they are Vishwa Taijasa Prajna. ನಾನು ತುರಿಯ ಅನ್ನೋ ಜ್ಞಾನ ಇಲ್ದಾಗ ಜಾಗೃತಕ್ಕೆ ಬಂದಾಗ ನಾವು ವಿಶ್ವ ಅಂತ ತಿಳ್ಕೊತೇವಿ, ಸ್ವಪ್ನಕ್ಕೆ ಹೋದಾಗ ನಾವು ತೈಜಸ ಅಂತ ತಿಳ್ಕೊತೇವಿ, ಸುಷುಪ್ತಿಗೆ ಹೋದಾಗ ನಾವು ಪ್ರಾಜ್ಞೆ ಅಂತ ತಿಳ್ಕೊತೇವಿ. ಸಂಸಾರ ಆಗಿ ಉಳಿತದ, ದುಃಖ ಖರೆ ಆಗಿ ಉಳಿತದ, ಅಳೋದು ತಪ್ಪೋದಿಲ್ಲ.
ಕೇಳಾಕ ವೇದಾಂತ, ಅಳಾಕ ಜಗತ್ತು ಇಟ್ಕೊಂಡು ಕುಂತ್ ಬಿಟ್ಟಾರ. 1 ತಾಸು ಕೇಳ್ತಾರ, 23 ತಾಸು ಅಳತಾರ. 1 ತಾಸ್ದಾಗ ಸುಖ ಆದಂಗ ಆಕ ಸುಖದ ಆಭಾಸ, ಮತ್ 23 ತಾಸು ಮತ್ತು ದುಃಖವೇ ಅವ್ರನ್ನ ಆ ಏನ ನೀರೊಳಗ ಏನ್ ಇರ್ತೈತಲ್ಲ ಕಪ್ಪೆ ಚಿಪ್ಪು, ಅದು ಕಪ್ಪೆ ಚಿಪ್ಪಲ್ಲ, ಇದು ಏನದು ಪಾಚಿ ಅಂತರ್ಗಂಗೆ ಅಂತಾರ್ರಿ. ಪಾಚಿನೂ ಅಂತಾರ, ಹಾ ಪಾಚಿನೂ ಅಂತಾರ್ರಿ, ಅಂತರ್ಗಂಗಿನೂ ಅಂತಾರ್ರಿ. ಅಂತರಗಂಗೆ ಸರ್ದಂಗ ಸರಿತೈತಿ. 1 ತಾಸು ಜ್ಞಾನ ಇದು ಹೇಳು ಮುಂದ, ಗುರುಗಳು ಹೇಳು ಮುಂದ ಆನಂದ ಆದಂಗ ಆಗ್ತದ. ಅವ್ರು ಹೇಳಿ ಯಾವಾಗ ಜೈ ಮಂಗಳಂ ಅಂತೇವಿ ಅವಾಗ ಮತ್ ಅದು ಮುಚ್ಕೊಂಡ್ ಬಿಡ್ತದ, ಮತ್ ಚಾಲು ನಮ್ದು ಅಳೋದು ಬಿಸ್ನೆಸ್. ಅದಕ್ಕೆ ನಾವು ಅಳಾಕ ಒಂದು ಜಗತ್ತು ಇಟ್ಕೊಂಡೇವಿ, ನಗಾಕ 1 ತಾಸು ಶಾಸ್ತ್ರ ಕೇಳೋದು ಇಟ್ಕೊಂಡೇವಿ. ಅಲ್ಲಿ ಮಠ ಬಂದ್ ನಿಂತೆ ತಮ್ಮ ಬಾಳೆ. ಅದಕ್ಕಿಂತ ಮುಂದೆ ಒಂದು ಹೆಜ್ಜೆನೂ ಹೋಗಿಲ್ಲ ಅಂತ. Once they are identified with the body-mind complex, and since both of them are limited and perishable, they definitely will feel insecure. ಯಾವಾಗ ದೇಹ ಮನಸ್ಸು ನಾನು ಅಂತ ತಿಳ್ಕೊತೇವಿ, ಅವು ಎರಡು ಏನದಾವ? ಪರಿಚ್ಛಿನ್ನ ಅದಾವ, ಸೀಮಿತ ಅದಾವ. ಆ ಸೀಮಿತ ಇದ್ದಂತಹ ಮನಸ್ಸು ಶರೀರಗಳಲ್ಲಿ ನಾನು ಅಂತ ಭಾವನೆ ಮಾಡಿದ್ಮ್ಯಾಗ ಅಭದ್ರತೆ ಕಾಡದ ಹೋಗ್ತದೆ. ನಮಗ್ ಕಾಡೋದ ಅದು. When we are insecure, they want to hold on to something. ಯಾವಾಗ ನಮ್ಗೆ ಅಭದ್ರತೆ ಕಾಡ್ತದ, ಭದ್ರತೆಯನ್ನು ಹಿಡ್ಕೋಬೇಕು ಅನಿಸ್ತೈತಿ ನಮ್ಗೆ. ಯಾವಾಗ ನಮ್ಗೆ ಅಡ್ಡಾಡಕ್ ಆಗೋದಿಲ್ಲ, ವಯಸ್ಸಾದ್ಮೇಲೆ ಕೈಯಾಗ ಒಂದು ಕೋಲ್ ಕೊಟ್ಟು ಅಡ್ಡಾಡಕ್ ಹಸ್ತಾರ, ಆ ಉರುಗೋಲು ಅಂತೇವಿ. ಆ ಉರುಗೋಲಿಗಾಗಿ ಹುಡುಕ್ತಾನ ಮನುಷ್ಯ. ಯಾವ ಉರುಗೋಲು? ಅವೇ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ಬ್ಯಾಂಕ್ ಬ್ಯಾಲೆನ್ಸು, one or the other security. They strike many relationship for sense of security. ಆ ಭದ್ರತೆಗಾಗಿ ಅನೇಕ ಸಂಬಂಧಿಕರನ್ನ ಬೆನ್ನತ್ತಾನ. ಅಣ್ಣ ತಮ್ಮಂದ್ರ ಅದಾರೇನು, ಅಕ್ಕಂಗ್ಯರ ಅದಾರೇನು, ಕಾಕ ದೊಡ್ಡಪ್ಪ ಚಿಕ್ಕಪ್ಪ ಅದಾರೇನು, ಅವ್ರ ಮ್ಯಾಗ ಹಿಡ್ಕೊಂಡು ಭದ್ರತೆಗಾಗಿ ಅವ್ರನ್ನ ಹಿಡ್ಕೊಳ್ಳೋನು ಅಂತ ಹಿಡ್ಕೊಳಕ್ ಹೋಗ್ತಾನ. All ignorant people feel insecure and want relationship for security. ಎಲ್ಲ ಅಜ್ಞಾನಿಗಳು ತಮ್ಮ ಭದ್ರತೆಗಾಗಿ ಏನ್ ಮಾಡ್ತಾರ? ಸಂಬಂಧಗಳನ್ನು ಹುಡುಕೋತಾರ. ಅವ್ರಿ ಚಲೋವ್ರಿದ್ರ ಅಂದ್ರೆ ಅವ್ರು ನಮ್ಮ ಸಂಬಂಧಿಕರಿ, ನಮ್ಮ ಜಾತಿಯವ್ರು, ಅವ್ರ ನಮ್ಮ ಅಣ್ಣನ ಮಗ ರೀ, ಚಲೋ ಇದ್ರ ಅಷ್ಟ. ಅವ್ರು ಬಡವರಿದ್ರು, ಕೆಟ್ಟವ್ರಿದ್ರು, ಅವ್ರೇನು ಅವ್ರ ಕಡೆಯಿಂದ ಆಗೋದಿಲ್ಲ ಅಂದ್ರೆ ಅವ್ರು ಯಾರು ಸಂಬಂಧ ಇಲ್ದಂಗೆ ಇರ್ತಾರ. ಅವ್ರ ಸ್ವಲ್ಪ ಚಲೋ ಇದ್ರ ಅಂದ್ರೆ ಅವ್ರೇನ್ರಿ ನಮ್ಗೆ ಅಗದಿ ಕ್ಲೋಸ್ ರಿಲೇಷನ್ ರೀ ಅಂತಾರೆ. They want sangama, contact, relationship, security, whereas in Advaitam there is no sangha possible. ದ್ವೈತದಾಗ ಸಂಘ ಬೇಕು, ಅದ್ವೈತದಾಗ ನಿಸ್ಸಂಗ ಬೇಕು. ಅದ್ವೈತ ತಿಳಿಲಿಲ್ಲ ಅಂದ್ರೆ ಮತ್ತು ಸಂಘದಾಗ ಬೀಳ್ತೀವಿ ನಾವು. ನೋ ರಿಲೇಶನ್ಶಿಪ್ ಇಸ್ ಪಾಸಿಬಲ್ ಇನ್ ಅದ್ವೈತಂ. ಅದ್ವೈತದಲ್ಲಿ ಸಂಘದಿಂದ ದೂರ ಉಳಿಬೇಕು. ವಿವೇಕದಿಂದ ವೈರಾಗ್ಯ ಬಂದಿರಬೇಕು. ಅಭಾವ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಏನ್ರಿ ಇನ್ನೊಂದು ಯಾವ ವೈರಾಗ್ಯ? ಸ್ಮಶಾನ ವೈರಾಗ್ಯ. ಇವು ನಡೆಯುವುದಿಲ್ಲ ಅಲ್ಲಿ. ನೋ ರಿಲೇಶನ್ಶಿಪ್ ಇಸ್ ಪಾಸಿಬಲ್ ಬಿಕಾಸ್ ರಿಲೇಶನ್ಶಿಪ್ ರಿಕ್ವೈರ್ಸ್ ದ್ವೈತಂ. ಅದ್ವೈತದಲ್ಲಿ ದ್ವೈತ ಬರೋದಿಲ್ಲ. ಅದ್ವೈತ ಯಾಕೆ ಬರೋದಿಲ್ಲ ಅಂದ್ರೆ ಅದ್ವೈತಕ್ಕೆ ದ್ವೈತ ವಿರೋಧದ, ಮತ್ತ ಸಂಬಂಧಗಳು ದ್ವೈತದಾಗ ಅದಾವ. ಅದ್ವೈತದಲ್ಲಿ ಸಂಬಂಧಗಳು ಇಲ್ಲವೇ ಇಲ್ಲ. When Advaitam is offered, Asanga in Advaitam makes it reject it. We will come to Advaitam. Only people with lot of maturity and understanding will understand this Advaitam. ಬಹಳಷ್ಟು ಪರಿಪಕ್ವವಾದಂತ ಹೃದಯ ಇರಬೇಕು. ಅಂತಃಕರಣದಲ್ಲಿದ್ದ ಮಲವಿಕ್ಷೇಪ ಕಳ್ಕೊಂಡಂತವ್ರು ಇರಬೇಕು. ಒಳ್ಳೆ ಮುಮುಕ್ಷುಗಳು ಇರಬೇಕು. 1 ನಂಬರ್ ಮುಮುಕ್ಷು ಇದ್ದವರಿಗೆ ಈ ಅದ್ವೈತ ಅನ್ನುವಂಥದ್ದು ಯಥಾರ್ಥವಾಗಿ ತಿಳಿತದ. ಅಸ್ಪೃಶ್ಯ ಯೋಗ ಅನ್ನೋದು ತಿಳಿತದ. ತಿಳಿದಲ್ಲೇ ಉಳ್ಕೊಳಕ್ ಬರ್ತದ. ಹೌ ಡಸ್ ಒನ್ ಗೆಟ್ ಮೆಚುರಿಟಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್? ಹಂಗಾರೆ ಒಬ್ಬರಿಗೆ ಒಳ್ಳೆ ತಿಳುವಳಿಕೆ ಬರಬೇಕು, ಇಂಥದ್ದು ಯಥಾರ್ಥವಾದ ತಿಳುವಳಿಕೆ ಬರಬೇಕು, ಹೃದಯ ಹಣ್ಣಾಗ್ಬೇಕು ಅಂದ್ರೆ, ಅಂತಃಕರಣ ಚತುಷ್ಟಯ ಸಂಪನ್ನನಾಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ನಾವು? Through life's experience, I should understand that relationship and I think will give me security, would not give me security. ಮೊದಲು ಏನ್ ತಿಳ್ಕೋಬೇಕು ಅಂದ್ರ, ಸಂಘದಿಂದ ನನ್ನ ಭದ್ರತೆಯನ್ನ ಕಾಣ್ಕೋತೀನಿ ಅನ್ನೋದು ತಪ್ಪು ತಿಳುವಳಿಕೆ ಅನ್ನೋದು ನಮಗ್ ಗೊತ್ತಾಗಬೇಕು.
ದಿಸ್ ಹ್ಯಾಸ್ ಟು ಬಿ ಅರೈವ್ಡ್ ಅಟ್ ಬೈ ಎಕ್ಸ್ಪೀರಿಯನ್ಸ್ ಅಂಡ್ ಲಾಜಿಕಲ್ ಅನಾಲಿಸಿಸ್. ನಮ್ಮ ಹಿಂದಿನ ಅನುಭವ ಮತ್ತು ವಿವೇಕದಿಂದ ಬುದ್ಧಿಯಿಂದ ವಿಚಾರ ಮಾಡಬೇಕು. When an insecure person is holding on to a someone that is also finite by nature, the situation doesn't improve, but it gets worse. ಹೇಳ್ತಾರ ನೋಡ್ರಿ, ಯಾವಾಗ ಒಬ್ಬವ ಅಭದ್ರವಾದಂತ ಮನುಷ್ಯ ತನ್ನ ಭದ್ರತೆಗಾಗಿ ಇನ್ನೊಂದು ಅಭದ್ರ ವಸ್ತುವನ್ನು ಹಿಡ್ಕೋತಾನ, ಅವಾಗ ಅವನ ಭದ್ರತೆ ಡೌಟ್ಫುಲ್ ಆಗ್ತದೆ, ಕೆಟ್ಟ ಹೋಗ್ತದೆ. ಅವ್ ಹಿಡ್ಕೊಳ್ಳೋದ್ರ ಗಟ್ಟಿರ್ಬೇಕು, ಬ್ಯಾಟ್ರಿ ಅದು ಗಟ್ಟಿಲ್ಲ. ನಾವೇನು ಹಿಡ್ಕೊಳಕ್ ಹೋಗ್ತೀವಲ್ಲ, ಆಶ್ರಯ ಬೇಕು ಅಂತ ಸಂಬಂಧಗಳನ್ನ, ಅವರ ಗಟ್ಟದವನು ಅವು ಗಟ್ಟಿದ್ದ ಹಿಡ್ಕೊಡ್ರಿ, ಬೇಡ ನಂಗಿಲ್ಲ ಅಂತಾರು. ಅವ ಗಟ್ಟಿಲ್ಲ, ಮತ್ತೆ ನೀವು ಉರ್ಗೋಲಾಗಿ ಅವ್ರು ಹಿಡ್ಕೋತೀರಿ, ಅವ ಗಟ್ಟಿಲ್ಲಂದ್ರೆ ಏನಾಗತ್ತೆ, ಅವ್ರು ಬೀಳ್ತಾರ, ನೀವು ಬೀಳ್ತೀರಿ. ಅವರ ಗಟ್ಟದವಪ್ಪ ಅಂದ್ರೆ ಹಿಡ್ಕೊಳ್ರಿ ಅಂತಾರೋ, ಅವು ಗಟ್ಟಿಲ್ಲ. ದ್ವೈತಂ ಸಂಬಂಧ ಸಂಘ ಕೆನಾಟ್ ಗಿವ್ ಸೆಕ್ಯೂರಿಟಿ. ನೋಡ್ರಿ, ಯಾವ ನಮಗ ಭದ್ರತೆಯನ್ನು ಕೊಡೋದಿಲ್ಲ ಹೇಳ್ತಾರ ಅವರು. ದ್ವೈತ ಒಂದು, ಸಂಬಂಧ ಎರಡು, ಮೂರು ಸಂಘ, ಇವು ಮೂರು ನಮಗ ಭದ್ರತೆಯನ್ನು ಕೊಡೋದಿಲ್ಲ. ಹಂಗಾರೆ ಭದ್ರತೆ ಏನ್ ಕೊಡ್ತದ? ಇದ್ರ ವಿರುದ್ಧ. ದ್ವೈತಕ್ಕೆ ವಿರುದ್ಧ ಏನು? ಅದ್ವೈತ. ಸಂಬಂಧಕ್ಕೆ ವಿರುದ್ಧ ಏನು? ಅಸಂಗ. ಸಂಘಕ್ಕೆ ವಿರುದ್ಧ ಅಸಂಗ. ಸಂಬಂಧ ರಹಿತರಾಗಿರುವುದು, ವೈರಾಗ್ಯದಿಂದಿರುವುದು. ಸಂಘಕ್ಕ ಅಸಂಗದಿಂದಿರುವುದು. ಇವು ಮೂರಕ್ಕೆ ಮೂರು ವಿರೋಧ ಹಿಡ್ಕೊಂಡ್ಬಿಟ್ಟಿವಿ, ಪರಿಹಾರ ಅಲ್ಲೇ ಸಿಗ್ತದೆ. ಎಲ್ಲ ಸಮಸ್ಯೆ ಅದ, ಅಲ್ಲೇ ಪರಿಹಾರ ಹುಡುಕ್ಬೇಕು. ಒನ್ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಲಾಂಗ್ ಟರ್ಮ್ ಕರ್ಮಯೋಗ ಇಸ್ ರಿಕ್ವೈರ್ಡ್. ಕರ್ಮಯೋಗ ಬಹಳ ದಿನ ಮಾಡ್ಬೇಕ್ರಿ. ನಾವು ಕರ್ಮಯೋಗನ ಮಾಡಿಲ್ಲ ಬಹಳ ಮಂದಿ. ಕರ್ಮಯೋಗ ಬಹಳ ಮಂದಿ ಮಾಡ್ಬೇಕು. ಅಂಡ್ ಒನ್ ಹ್ಯಾಸ್ ಟು ಗೋ ಥ್ರೂ ಲಾಟ್ ಆಫ್ ಪೇನ್ಫುಲ್ ಎಕ್ಸ್ಪೀರಿಯನ್ಸಸ್. ಜೀವನದಾಗ ಹೊಡೆತ ಬಾಳ ಬೀಳ್ಬೇಕಂತಾರ ಅವರು. ಪೆಟ್ಟು ಬೀಳ್ತಿರ್ಬೇಕು, ಯಾವ ಹೊಡ್ಯಾಗತ್ತಾನ ಗೊತ್ತಾಗಂಗಿಲ್ಲ. ನೋಡ್ರಿ, ನಮಗ್ ಪೆಟ್ಟು ಬೀಳ್ತಾವ, ಹೊಡ್ಯಾವ ಕಾಣಾಗತ್ತಾನೇನು? ದೇವ್ರು ಹೊಡ್ಯಾಗತ್ತಾನ. ಯಾವ ಮನುಷ್ಯ ಹೊಡಿದಂತೂ ದೂರದ ಮಾತು. ದೇವ್ರು ಹೊಡೆದ ಮ್ಯಾಗ ಹೊಡೆದು ಬೀಳ್ತಾವ ನಮಗೆ. ಅಲ್ಲ, ಯಾಕೆ ಬೀಳಾಗತ್ತಾವ ಪೆಟ್ಟು? ಕೈಯಾಡ್ಸ್ಕೋತೀವಿ, ಹೊಡ್ಯಾವ ಕಾಣವಲ್ಲ, ವಿಚಾರ ಮಾಡವಲ್ವಿ ಯಾಕೆ ಬೀಳಾಗತ್ತಾವ ಪೆಟ್ಟು. ವಿವೇಕ ಜಾಗ್ರತೆ ಆಗಾಕ ಪೆಟ್ಟು ಬೀಳಾಗತ್ತಾವ. ಬಹಳಷ್ಟು ಕೆಟ್ಟ ಅನುಭವಗಳು ಆಗ್ಬೇಕು ಜೀವನದಾಗ, ಅವಾಗ ಈ ಬುದ್ಧಿ ಬರ್ತದ ಅಂತಾರ. ಹೌ ಡಸ್ ಒನ್ ಹ್ಯಾಂಡಲ್ ಇನ್ಸೆಕ್ಯೂರಿಟಿ? ಅಭದ್ರತೆಯನ್ನ ನಾವು ಹೆಂಗ ಅದನ್ನ ನಿಭಾಯಿಸ್ಕೋಬೇಕು? ನಾಟ್ ಬೈ ಹೋಲ್ಡಿಂಗ್ ಟು ಎಕ್ಸ್ಟರ್ನಲ್ ಸಪೋರ್ಟ್. ಹೊರಗಿನ ಸ್ತ್ರೀ ಪುತ್ರಾದಿಗಳಲ್ಲಿ, ಸಂಬಂಧಗಳಲ್ಲಿ ಈ ಭದ್ರತೆಯನ್ನು ಹುಡುಕ್ಬೇಡ್ರಿ. ಬಟ್ ಬೈ ಎನ್ಕ್ವೈರಿಂಗ್ ಇನ್ ಟು ದ ಕಾಸ್ ಆಫ್ ಇನ್ಸೆಕ್ಯೂರಿಟಿ ಆಸ್ ಸಜೆಸ್ಟೆಡ್ ಬೈ ವೇದಾಂತ. ವೇದಾಂತ ಹೇಳಿದಂಗ ನಮ್ಗೆ ಅಭದ್ರತೆ ಕಾರಣ ಏನಾಗ್ಯದ? ಆತ್ಮಜ್ಞದ ಅಜ್ಞಾನವೇ ಕಾರಣ ಆಗ್ಯದ. ಹಂಗಾರೆ ಏನ್ ಮಾಡ್ಕೋಬೇಕು? ಆತ್ಮಜ್ಞಾನವನ್ನ ಮಾಡ್ಕೊಡ್ರಿ. ದ ಕಾಸ್ ಆಫ್ ಇನ್ಸೆಕ್ಯೂರಿಟಿ ಇಸ್ ಇಗ್ನರೆನ್ಸ್. ಅಜ್ಞಾನ ಕಾರಣ ಆಗ್ಯದ. ನಮಗೆ ಅಭದ್ರತೆ ಕಾರಣ ಅಜ್ಞಾನ. ಯಾವ್ದು ಅಜ್ಞಾನ? ಆತ್ಮನ ಅಜ್ಞಾನ. ಆತ್ಮನ ಅಜ್ಞಾನ ಅಂದ್ರೆ ಏನು? ನಾನು ಯಾರು ಅನ್ನುವಂಥದ್ದು ಯಥಾರ್ಥ ಜ್ಞಾನ ಇಲ್ಲ. ದ ಥಾಟ್ ದಟ್ ಐ ಆಮ್ ವಿಶ್ವ ಅಂಡ್ ಜೀವಾತ್ಮ. ದ ಕಾಸ್ ಆಫ್ ಇನ್ಸೆಕ್ಯೂರಿಟಿ ಇಸ್ ಇಗ್ನರೆನ್ಸ್. ಏನದ ಕಾರಣ? ನಾನು ಜೀವ, ನಾನು ಅಲ್ಪಜ್ಞಾನ, ನಾನು ಅಲ್ಪಕರ್ತೃಮಾನ್. ನಾನು ವಿಶ್ವ ಜೀವನ ಇದ್ದೇನೆ, ನಾನು ತೈಜಸನ ಇದ್ದೇನೆ, ನಾನು ಪ್ರಾಜ್ಞೆ ಇದ್ದೇನೆ ಅನ್ನುವಂಥದ್ದು ಏನು ಜೀವಭಾವ ಐತಿ, ಈ ಜೀವಭಾವ ನಮ್ಗೆ ಕಾಣಾಗತ್ತ. ದೇರ್ಫೋರ್ ಇಫ್ ಐ ರೈಸ್ ದ ಕ್ವಶನ್ ಹೂ ಎಮ್ ಐ, ಆದ್ದರಿಂದ ನಾನು ನನ್ನಷ್ಟಕ್ಕ ನನ್ನೊಳಗೊಂದು ಪ್ರಶ್ನೆ ಎಬ್ಬಿಸಿ ನಾನು ಯಾರು ಅಂತ ವಿಚಾರ ಮಾಡಿದ್ದಾದ್ರೆ, ವೇದಾಂತ ವಿಲ್ ಆನ್ಸರ್ ದಟ್ ಐ ಆಮ್ ನಾಟ್ ವಿಶ್ವ ತೈಜಸ ಪ್ರಾಜ್ಞ ಬಟ್ ಐ ಆಮ್ ತುರಿಯ ವಿದೌಟ್ ಎ ಸೆಕೆಂಡ್ ಥಿಂಗ್. ವೇದಾಂತ ಉತ್ತರ ಹೇಳ್ತದ, ತಮ್ಮ ನೀ ಏನ್ ತಿಳ್ಕೊಂಡಿ ವಿಶ್ವ ಅಂತ, ತೈಜಸ ಅಂತ ಏನ್ ತಿಳ್ಕೊಂಡಿ, ನೀನು ವಿಶ್ವನೂ ಅಲ್ಲ ತೈಜಸ್ನೂ ಅಲ್ಲ, ನೀ ಜೀವನೇ ಅಲ್ಲ, ನೀನು ತುರಿಯಾದಿ ಅಂತ ಕೂಡ ಉತ್ತರ ಕೊಡ್ತದ. ಆ ತುರಿದಿನ ಸ್ವರೂಪ ತಿಳ್ಕೋ, ಮುಕ್ತರಾಗುವ ಆರಾಂತ ದುಃಖದಿಂದ ಕಡೆಲಾಗುವ ಅಂತ ಹೇಳ್ತದ. Then what will I hold on to? If there is no second thing, I cannot hold on to anything, but then I need not hold on to anything. As a Turiyam which is secure by nature, I do not require anything to hold on. Not knowing this, many people are afraid of Advaitam. ಇರುದ ಒಂದದ, ಅದನ್ನ ಹಿಡ್ಕೋ ಅಂತ ಅವ್ರು ಅಂತಾರ. ಯಾವುದು? ಆ ತುರಿಯನ ಸ್ವರೂಪವನ್ನು ಹಿಡ್ಕೋ,
ಅದು ಭದ್ರತೆ ಐತಿ. ಭದ್ರವಾದದ್ದು ಹಿಡ್ಕೊಂಡ್ರೆ ನೀ ಭದ್ರನಾಗ್ತೀರಿ ಅಂತ ಶಾಸ್ತ್ರ ಹೇಳಿದ್ರು. ಜನ ಏನ್ ಮಾಡ್ತಾರ, ಆ ತುರಿಯನ ಸ್ವರೂಪ ಗುರುತು ಮಾಡ್ಕೊಳ್ದನ ಅವ್ರು ಏನ್ ಮಾಡಾಕತ್ತಾರ, ಆ ತುರಿಯನನ್ನ, ಭದ್ರತೆಗೆ ಕಾರಣವಾದಂತಹ ತುರಿಯನನ್ನ ಅಭದ್ರ ಅಂತ ತಿಳ್ಕೊಂಡು ಅವನಲ್ಲಿ ಭಯವನ್ನ ಕಾಣ್ತಾ ಇದ್ದಾರೆ. ಐ ಡು ನಾಟ್ ನೀಡ್ ಎನಿ ಸಪೋರ್ಟ್ ಬಿಕಾಸ್ ಐ ಆಮ್ ಸಪೋರ್ಟ್ ಆಫ್ ವಿಶ್ವ ತೈಜಸ ಪ್ರಾಜ್ಞ. ಖರೆ ಹೇಳ್ಬೇಕಂದ್ರ ತುರಿಯನಿಗೆ ಯಾರ್ದು ಸಪೋರ್ಟ್ ಬೇಕಾಗಿಲ್ಲ. ಖರೆ ಅಂದ್ರೆ ಸಪೋರ್ಟ್ ಬೇಕಾಗಿದ್ದು ವಿಶ್ವಗೆ ಬೇಕಾಗದ, ತೈಜಸ್ಸಿಗೆ ಬೇಕಾಗ್ಯದ. ಆ ವಿಶ್ವ ತೈಜಸ್ಸಿಗೆ ಸಪೋರ್ಟ್ ಯಾವುದು? ತುರಿಯನಾದಂತ ನನಗೆ ಯಾವುದು ಸಪೋರ್ಟ್ ಬೇಕಾಗಿಲ್ಲ. ಖರೆ ಅಂದ್ರೆ ಟು ಅಂಡರ್ಸ್ಟ್ಯಾಂಡ್ ದಿಸ್, ಇಷ್ಟು ತಿಳ್ಕೊಳಕ ಬಹಳಷ್ಟು ಹೃದಯ ಹಣ್ಣಾಗಬೇಕಾಗ್ಯದ. ಲಾಟ್ ಆಫ್ ಮ್ಯಾಚುರಿಟಿ ಇಸ್ ರಿಕ್ವೈರ್ಡ್ ಫಾರ್ ಮೆಜಾರಿಟಿ ಆಫ್ ದಿ ಪೀಪಲ್. ಅದ್ವೈತಂ ವಿಚ್ ಈಸ್ ಎ ಸೋರ್ಸ್ ಆಫ್ ಸೆಕ್ಯೂರಿಟಿ ಅಪಿಯರ್ಸ್ ಎ ಸೋರ್ಸ್ ಆಫ್ ಇನ್ಸೆಕ್ಯೂರಿಟಿ. ಅನಧಿಕಾರಿಗಳಂತ ಬಹಳಷ್ಟು ಮಂದಿಗೆ, ಇಲ್ಲಿವರೆಗೆ ಅಭ್ಯಾಸ ಮಾಡ್ಕೊಂಡು ಬಂದವರಿಗೂ ಕೂಡ ಬಹಳಷ್ಟು ಮಂದಿಗೆ ಅದ್ವೈತ ಇದು ಭದ್ರತೆಯ ಸ್ಥಾನ ಆಗೋದಿಲ್ಲ. ಇದರಲ್ಲಿ ಇಷ್ಟು ಬಂದರೂ ಕೂಡ ಇದರಲ್ಲಿ ಅಭದ್ರತೆಯನ್ನ ಕಾಣ್ತಾರ ನೋಡಿ, ಬಿಟ್ಟು ಓಡೋಕ. ಒಬ್ಬನೇ ಇರ್ಬೇಕ ಇಲ್ಲಿ ಅಂತ ತಿಳ್ಕೊಂಡು ಬಿಟ್ಟು ಓಡೋಗ್ತಾರ. ಬಹಳ ಮಂದಿ ಇದ್ದಲ್ಲಿ ಹೋಗ್ತಾರ. ಇಮ್ಮ್ಯಾಚ್ಯೂರ್ ಸೀಕರ್ಸ್ ಆರ್ ಅಫ್ರೇಡ್ ಆಫ್ ಅದ್ವೈತಂ. ಯಾರದು ಮನಸ್ಸು ಪರಿಪಕ್ವ ಆಗಿಲ್ಲ, ಯಾರದು ಮನಸ್ಸು ಇನ್ನೂ ಹಣ್ಣಾಗಿಲ್ಲ, ಅಂತವ್ರು ಏನ್ ಮಾಡ್ತಾರ, ಅದ್ವೈತವರ್ಗ ಹೆದರಿ ಅವ್ರು ಓಡೋಗ್ತಾರ ದ್ವೈತದ. ಬಿಕಾಸ್ ದೇ ಸಿ ಇನ್ಸೆಕ್ಯೂರಿಟಿ ಇನ್ ಅದ್ವೈತಂ. ಆ ಅದ್ವೈತವಾದಂತ ತತ್ವದಲ್ಲಿ ಭಯ ಕಾಣ್ತಾರ, ಭಯ. The seeker should go from world dependence to God dependence to self-dependence through Karma Yoga and Jnana Yoga. ಸಾಧಕರಿಗೆ ಏನಪ್ಪಾ ದಾರಿ ಅಂದ್ರೆ, ಮೊದಲ ಜಗತ್ತಿನ ಮ್ಯಾಗ ಅವಲಂಬಿತರಾಗಿದ್ಕೊಂಡು ಹಗರ್ಕ ಅದ್ರ ಬಿಟ್ಕೊಂತ ದೇವ್ರ ಮ್ಯಾಗ ಅವಲಂಬಿತರಾಗಬೇಕು. ಹಗರ್ಕ ದೇವ್ರ ಮ್ಯಾಗ ಅವಲಂಬಿತರಾದವರು ತಮ್ಮ ಆತ್ಮನ ಮ್ಯಾಗ ಅವಲಂಬಿತರಾಗಿ ಮೋಕ್ಷವನ್ನು ಹೊಂದುವಂತ ದಾರಿ ಅದ. ಇದಕ್ಕೆ ಏನ್ ದಾರಿ ಅಂದ್ರೆ, ಹಿಂಗ್ ಹೋಗ್ಬೇಕಾದ್ರೆ ಮೊದಲ ಕರ್ಮಯೋಗ ಮಾಡಬೇಕು, ಆ ನಂತರ ಜ್ಞಾನ ಯೋಗ ಮಾಡಬೇಕು. ಕರ್ಮಯೋಗ ಅಂದ್ರೆ ಏನು? ಮನದೋಷ ವಿಕ್ಷೋಪ ದೋಷ ಕಳ್ಕೊಳ್ಳಿಕ್ಕೆ ಅಂತಃಕರಣ ಕರ್ಮಯೋಗ ಮಾಡಬೇಕು. ಆ ನಂತರ ಜ್ಞಾನ ಯೋಗ ಅಂದ್ರೆ ಏನು? ಶಾಸ್ತ್ರಗಳ ಶ್ರವಣ ಮನನ ನಿಧಿಧ್ಯಾಸನವನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಬೆನ್ನತ್ತಿ, ಪರಂಪರೆಯಲ್ಲಿ ಬಂದಂತ ಗುರುಗಳನ್ನ ಬೆನ್ನತ್ತಿ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದಕ್ಕೆ ಏನಂತಾರ? ಜ್ಞಾನ ಯೋಗ ಅಂತಾರೆ. ಫಾರ್ ಎ ಕರ್ಮಯೋಗಿ ಗಾಡ್ ಈಸ್ ಸಪೋರ್ಟ್, ನಾಟ್ ದ ಫ್ಯಾಮಿಲಿ. ಕರ್ಮಯೋಗಿಗೆ ಯಾರು ಆಧಾರಗೋಲು? ಯಾರು ಊರ್ಗೋಲು? ಯಾರು? ಕರ್ಮಯೋಗಿಗೆ ಪರಮಾತ್ಮನೇ ಆಧಾರ. ಅವನ ಸಂಬಂಧಿಕರಲ್ಲ, ಕುಟುಂಬದ ಜನರಲ್ಲ. ಫ್ಯಾಮಿಲಿ ಲೈಫ್ ಈಸ್ ಫಾರ್ ಸರ್ವಿಂಗ್ ಅಂಡ್ ಪ್ಯೂರಿಫೈಯಿಂಗ್ ದಿ ಮೈಂಡ್ ಫಾರ್ ಗ್ರೋಯಿಂಗ್ ಸ್ಪಿರಿಚುವಾಲಿಟಿ. ಸಂಸಾರಿಕ ಜೀವನ ಎದಕ್ಕದ ಇದು ಅಂದ್ರೆ, ಆ ಸಂಸಾರದ ಸಮಾಜಕ್ಕಾಗಲಿ ತನ್ನ ಕುಟುಂಬಕ್ಕಾಗಲಿ ತಾನು ಮಾಡುವಂತ ಕರ್ತವ್ಯವನ್ನು ಸೂಚಿಸೋದು. ಅದರಿಂದ ತನ್ನ ಮನಸ್ಸನ್ನ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ, ಆದ್ರಿಂದ ಆಂತರಿಕವಾಗಿ ಅವ ಪರಿಪಕ್ವ ಹೃದಯಸ್ಥನಾಗಲಿಕ್ಕೆ ಇದು ಕರ್ಮಯೋಗ ಅದ. ಇನ್ನು ಭಗವದ್ಗೀತಾ ಕೃಷ್ಣ ಸೇಜ್, ಭಗವದ್ಗೀತೆಯೊಳಗ ಕೃಷ್ಣ ಹೇಳ್ತಾನ. ಏನ್ ಹೇಳ್ತಾನವ ಭಗವದ್ಗೀತೆಯೊಳಗ ಕೃಷ್ಣ? 9ನೇ ಅಧ್ಯಾಯ 22ನೇ ಶ್ಲೋಕ ಅಂತ ನೋಡ್ರಿ, ಓದ್ರಿ. 9ನೇ ಅಧ್ಯಾಯ 22ನೇ ಶ್ಲೋಕ. ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಸರಿ ಸರಿ. ಅನನ್ಯ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಪ್ರೇಮಿ ಭಕ್ತರು ಪರಮೇಶ್ವರನಾದ ನನ್ನನ್ನು ನಿರಂತರ ಚಿಂತಿಸುತ್ತಾ ನಿಷ್ಕಾಮ ಭಾವದಿಂದ ಬದುಕುತ್ತಾರೆ. ಹೀಗೆ ನಿತ್ಯ ನಿರಂತರ ಚಿಂತಿಸುವ ಮನುಷ್ಯರ ಯೋಗಕ್ಷೇಮವನ್ನು ನಾನೇ ಸ್ವತಃ ನೋಡಿಕೊಳ್ಳುತ್ತೇನೆ. ಮತ್ತೆ ಹಾಕ್ಬೇಕ್ರಿ ಸಂಬಂಧಿಕರೇ, ಅವನ ಮ್ಯಾಗ ಭಾರ ಹಾಕ್ಬಿಟ್ರಿ, ಅವ್ನು ನೋಡ್ಕೋತಾನಂತ ಯೋಗಕ್ಷೇಮ. ಅವನ ಮ್ಯಾಗ ಇಲ್ಲ ಮನಸ್ಸು, ಇವಾಗ ಇದಿಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಯಾಕೆ ಉರುಗೋಲನ್ನ ಹಂತಿಂತವ್ರು ಹಿಡ್ಕೊತೀರಿ? ಅವನ ಮ್ಯಾಗ ಹಾಕ್ಬಿಡ್ರಿ, ಅವ್ನು ನೋಡ್ಕೋತಾನೆ. ಯಪ್ಪ ನೀನ ನೋಡ, ಏನ್ ಮಾಡ್ತೀನಿ ಮಾಡ, ನನಗೆ ಮುಳುಗಿಸ್ರ ಮುಳುಗಸು, ತೀರಸು. ಯೋಗನೂ ನೋಡ್ಕೋತಾನ, ಕ್ಷೇಮನೂ ನೋಡ್ಕೋತಾನ. ಯೋಗ ಅಂದ್ರೆ ಏನ್ರಿ? ನನ್ನ ಕಡೆ ಇಲ್ಲದನ್ನ ಕೊಡೋದು. ಕ್ಷೇಮ ಅಂದ್ರೆ ಏನ್ರಿ? ಕೊಟ್ಟದ್ದನ್ನ ನನ್ನಲ್ಲಿ ಇಡುವಂಗ ಮುಂದುವರಿಯೋದು, ಕಸ್ಕೊಳ್ಳಂಗಿಲ್ಲ. ಯೋಗಕ್ಷೇಮವನ್ನು ನೋಡ್ಕೋತಾನವ. ಅವನ ಮ್ಯಾಗ ಭಾರ ಹಾಕಿರ್ರಿ.
In the Jnana Yoga, one learns that real God is not name and form outside. ಏನ್ರಿ ಜ್ಞಾನ ಯೋಗದಾಗ ಏನ್ ಕಲಿಸ್ಕೊಡ್ತಾರ ಶಾಸ್ತ್ರದಾರರು ಅಂದ್ರ ಗೌಡಪಾದಾಚಾರ್ಯರು ಶ್ರೋತ್ರಿಯ ಬ್ರಹ್ಮೇಶ್ ಗುರುಗಳು ಏನ್ ಹೇಳ್ತಾರಂದ್ರ ನಿಜವಾದ ದೇವರು ಅಂದ್ರ ನಾಮ ರೂಪ ಇರುವಂತ ಈ ಕೃಷ್ಣ ಆಗ್ಲಿ ರಾಮ ಆಗ್ಲಿ ವಿಷ್ಣು ಆಗ್ಲಿ ಶಿವ ಆಗ್ಲಿ ಗಣಪತಿ ಆಗ್ಲಿ ದೇವಿ ಆಗ್ಲಿ ಇವು ನಿಜವಾದ ದೇವ್ರು ಅಲ್ರಿ, ನಿಜವಾದ ದೇವ್ರು ಅಲ್ಲ ಇವು. ಬಟ್ ತುರಿಯ ಆತ್ಮನೇ ನಿಜವಾದ ದೇವ್ರು. ದೇವ್ರು ನಿಮ್ಮ ಒಳಗದಾನ, ತುರಿಯ ನೀವೇ ದೇವ್ರದಿರಿ ಅಂತ ಹೇಳ್ಕೊಡೋದೇ ಖರೆ. ದ ಜ್ಞಾನ ಯೋಗಿ knows that God is none other than self. ಜ್ಞಾನ ಕಾಂಡದ ಬಂದಂತ ಜ್ಞಾನ ಯೋಗಿ ಏನ್ ತಿಳ್ಕೊತಾನಂದ್ರ ನಿಜವಾದ ದೇವರು ತಾನೇ ತುರಿಯನ ಸ್ವರೂಪವೇ ದೇವರು ಅಂತ ತಿಳ್ಕೊತಾನೆ. Thus the ಜ್ಞಾನ ಯೋಗಿ goes from God dependence to self dependence to independence. ಆದ್ರಿಂದ ಜ್ಞಾನಿ ಯೋಗಿದು ದಾರಿ ಹೆಂಗದ ಅಂದ್ರ ಮೊದಲ ದೇವ್ರ ಮ್ಯಾಗ ಭಾರ ಹಾಕ್ತಾನ, ಆಮ್ಯಾಗ ಆತ್ಮನ ಮ್ಯಾಗ ಭಾರ ಹಾಕ್ತಾನ, ಆಮ್ಯಾಗ ಸ್ವತಂತ್ರವಾಗಿ ಉಳ್ಕೋತಾನೆ. But most of the people find world dependence or God dependence comfortable and they are afraid of ಜ್ಞಾನ ಯೋಗ. ಬಹಳ ಮಂದಿ ಸಾಧಕರು ಇಲ್ಲಿ ಮಠ ಬರ್ತಾರ, ಇಲ್ಲಿ ಬಂದ ಮ್ಯಾಗ ದೇವ್ರ ಮ್ಯಾಗ ಭಾರ ಹಾಕಿರೋದು ಬಹಳ ಚಲೋಪ. ಜ್ಞಾನ ಯೋಗದ ಹೇಳುವಂತ ಈ ಅಸ್ಪರ್ಶ ಯೋಗದಾಗ ಅವ್ರಿಗೆ ನಿಲ್ಕೋದಿಲ್ಲ, ಇರಾಕ್ ಆಗೋದಿಲ್ಲ, ಓಡಿ ಹೋಗ್ತಾರಂತಾರ. ಅಭಯವಾದಂತ ಪರಮಾತ್ಮ ತುರಿಯನಲ್ಲಿ ಭಯವನ್ನ ಕಾಣ್ತಾರಂತ. ಆದ್ರಿಂದ ಏನ್ ಮಾಡಕ್ ಬರಂಗಿಲ್ಲ, ಅಂತಃಕರಣ ಪರಿಪಕ್ವ ಆಗಿರಂಗಿಲ್ಲ, ಕರ್ಮಯೋಗವನ್ನ ಗಟ್ಟಿಯಾಗಿ ಮಾಡಂಗಿಲ್ಲ, ಸಾಧನೆಯನ್ನ ಮಾಡಂಗಿಲ್ಲ. ಬರೀ ಶ್ರವಣ ಮಾಡುವ ಮಂದಿ ಬಹಳ ಮಂದಿ ಅದೇವಿ. ಮನನ ಕೇಳಬೇಡ್ರಿ, ನಿಧ್ಯಾಸನ ಕೇಳಬೇಡ್ರಿ, ಕರ್ಮಯೋಗ ಅಂತೂ ಮಾಡೇ ಇಲ್ಲ. ಏನೋ ಒಂದು ಪುಣ್ಯ ಹೇಳ್ಕೊಂಡು ಬಂದು ಇಲ್ಲಿ ಕುಂಡ್ರಸೈತೆ, ನಮಗೆ ಹೇಳಾಕ್ ಕುಂಡ್ರಸೈತಿ, ನಾನು ಮಾಡಿಲ್ಲ, ನಿಮಗೆ ಕೇಳಾಕ್ ಕುಂಡ್ರಸೈತಿ, ನೀವು ಮಾಡಿಲ್ಲ. ಆದ್ರಿಂದ ನಿಮ್ ಲೋಪದೋಷವನ್ನ ಈಗ ಹೇಳಿಕೊಟ್ಟಾರ. ಇನ್ನು ಉದ್ಧಾರ ಆಗ್ಬೇಕಂದ್ರೆ ಎಲ್ಲಿ ಬಿಟ್ಟಿರಿ, ಎಲ್ಲಿ ತಪ್ಪಿರಿ ನೋಡ್ಕೊಂಡು ಸುಧಾರಣೆ ಮಾಡ್ಕೊಡ್ರಿ. ಅಧಿಕಾರಿಗಳಾಗ್ರಿ, ಅಧಿಕಾರಿಗಳಿಗೆ ಆಗ್ತದ ಮೋಕ್ಷ, ಅನಧಿಕಾರಿಗಳಿಗೆ ಎಂದೂ ಆಗೋದಿಲ್ಲ. ಎದ್ಯಾಗ ಬರ್ಕೊಂಡ್ಬಿಡ್ರಿ ಅಂತಾರ ಗೌಡಪಾದಾಚಾರ. ಹೇಳವನು ಬರ್ಕೊಡ್ರಿ, ಕೇಳೋರು ಬರ್ಕೋರಿ ಅಂತ ಹೇಳಿದ್ಮೇಲೆ ಮುಂದೆ 40ನೇ ಶ್ಲೋಕದಾಗ ಬೇರೆ ವಿಷಯ ಪ್ರಾರಂಭ ಆಗ್ತದೆ. ನಿನ್ನೆ ಹೇಳಿದ್ದೆ ಅದೇ ವಿಷಯ. ಎಷ್ಟು ಟೈಮು? 4:50, 10:50. ಮಧ್ಯಮ ಅಧಿಕಾರಿಗಳಿಗೆ ಮನೋನಿಗ್ರಹದಿಂದ ಪುರುಷಾರ್ಥ ವೇದಾಂತಿಕ್ ಮೆಡಿಟೇಷನ್ ಇಸ್ ಬೀಯಿಂಗ್ ಟಾಟ್ ಹಿಯರ್. ವೇದಾಂತದಲ್ಲಿ ಮನಸ್ಸಿಗೆ ನಿಯಂತ್ರಣ ಮಾಡ್ಲಿಕ್ಕೆ, ಮನಸ್ಸಿಗೆ ಕಸು ಕೊಡಾಕ ಕೆಲವೊಂದು ಧ್ಯಾನಗಳನ್ನು ಹೇಳ್ತಾರೆ. ಮನಸ್ಸು ನಮ್ಗೆ ಎಲ್ಲಿ ಎಡವಟ್ಟು ತಂದು ಕೊಡ್ತದ, ಆ ಮನಸ್ಸು ತಂದು ಎಡವಟ್ಟುಗಳನ್ನ ನಾವು ಹೆಂಗೆ ಗೆಲ್ಲಬೇಕು ಅನ್ನುವಂಥದ್ದನ್ನ ಈ ಒಂದು ಸುಮಾರು 8-10 ಶ್ಲೋಕದಿಂದ ಆ ಮನಸ್ಸಿಗೆ ಟ್ರೈನಿಂಗ್ ಕೊಡ್ತಾರೆ. ಮನಸ್ಸೋ ನಿಗ್ರಹಾಯತ್ತಂ ಅಭಯಂ ಸರ್ವಯೋಗಿನಾಂ ದುಃಖ ಕ್ಷಯ ಪ್ರಬೋಧಾತ್ ಅಪಕ್ಷಯ ಶಾಂತಿರೇವಚ. ಎಲ್ಲಾ ಯೋಗಿಗಳು ಅಭಯವು ಮನಸ್ಸಿನ ನಿಗ್ರಹಕ್ಕೆ ಅಧೀನವು, ದುಃಖ ಕ್ಷಯವು ಜ್ಞಾನವು, ಅಕ್ಷಯವಾದ ಶಾಂತಿಯು ಮನಸ್ಸಿನ ನಿಗ್ರಹಕ್ಕೆ ಅಧೀನವು ಇರುತ್ತದೆ ಎಂದು ಹೇಳುತ್ತಾರೆ. ಮನಸ್ಸಿನ ನಿಗ್ರಹಕ್ಕೆ ಅಧೀನದಪ್ಪ ನಿಂದ ಜ್ಞಾನ. ಇಲ್ಲ ಅಂದ್ರೆ ಮನಸ್ಸಿನ ನಿಗ್ರಹ ಇಲ್ಲ ಅಂದ್ರೆ ನೀ ಮಾಡ್ಕೊಂಡ ಜ್ಞಾನ ನಿನ್ನ ಕಷ್ಟ ಕಾಲದಾಗ ಉಪಯೋಗ ಆಗೋದಿಲ್ಲ ಅಂತ ಹೇಳೋದು. ಆ ವಿಷಯವನ್ನ ನೋಡೋಣ. ನೋಡೋಣ, ಟೈಮ್ ಇನ್ನೂ ಒಂದು 10 ನಿಮಿಷದ ಮುಗಿಸು, ಆದ್ರೆ ಮುಗಿಸೇ ಬಿಡು. ವಿತ್ ರೆಫರ್ ದ ಪ್ರೀವಿಯಸ್ ವರ್ಸ್, ಗೌಡಪಾದ ಕಂಪ್ಲೀಟೆಡ್ ಆತ್ಮ ಸತ್ಯ ಅನುಭೂದ ಟಾಪಿಕ್. ಹಿಂದಿನ ಶ್ಲೋಕದಲ್ಲಿ 39ನೇ ಶ್ಲೋಕದವರೆಗೆ ಆತ್ಮ ಸತ್ಯ, ಮನಸ್ಸು ಮತ್ತು ಜಗತ್ತು ಮಿಥ್ಯ ಅನ್ನುವಂತ ವಿಷಯವನ್ನ ಹೇಳಿ ಮುಗಿಸಿದ್ರು. ವಿಚ್ ಈಸ್ ಸೆಲ್ಫ್ ನಾಲೆಜ್. ಅದಕ್ಕೇನಂತಾರ? ಅದಕ್ಕೆ ಅಸ್ಪರ್ಶ ಯೋಗ. ಅದಕ್ಕೇನಂತಾರ? ಜ್ಞಾನ ಯೋಗ. ಅದಕ್ಕೇನಂತಾರ? ಆತ್ಮಜ್ಞಾನ. ಅದಕ್ಕೇನಂತಾರ? ತಾನಾರೆಂದು ತಿಳಿಯುವುದು. The pursuit of self-knowledge was called Asparsha Yoga, which is Jnana Yoga. Through Jnana Yoga, one comes to self-dependence, which is independence. ಜ್ಞಾನ ಯೋಗದಿಂದ ನಾವು ಸ್ವತಂತ್ರ ಆಗ್ತೀವಿ. ಯಾರ ಮ್ಯಾಗೂ ನಮ್ಮ ಸುಖಕ್ಕೆ ನಾವು ಅವಲಂಬಿತರಾಗುವುದಿಲ್ಲ. ಅಜ್ಞಾನ ಕಾಲದಲ್ಲಿ ಸುಖಕ್ಕಾಗಿ ಅವಲಂಬಿತರಾಗಿವಿ. ಬ್ಯಾಂಕ್ ಬ್ಯಾಲೆನ್ಸ್ ನನಗೆ ಸುಖ ಕೊಡು, ಹೆಂಡತಿ ಮಕ್ಕಳ ನನಗೆ ಸುಖ ಕೊಡ್ರಿ, ಹೊಲ ಮನಿ ನನಗೆ ಸುಖ ಕೊಡು, ದೇ ಪ್ಯಾರ್ ದೇ ಭಿಕಾರಿ ಆಗ್ಯ ನೀವು ಅಜ್ಞಾನ ಕಾಲದಾಗ. ಜ್ಞಾನ ಕಾಲದಾಗ ಸ್ವತಂತ್ರವಾಗಿ ಅವ್ನ ಸುಖ ತನ್ನ ಒಳಗಿಂದ ಆವಿರ್ಭಾವ ಆಗತ್ತದ.
ವಿಷಯಗಳಿಂದ ಬರುವ ಸುಖ ಟೆಂಪರರಿ ಅದ, ಇವನಲ್ಲಿಂದ ಬರುವಂತ ಸುಖ ನಿತ್ಯ ಅದ. ಆ ನಿತ್ಯ ಸುಖವನ್ನ ಅವಲಂಬಿತನಾಗಿದ್ದಾನೆ ಈಗ ಅವ. ಯಾರ ಮ್ಯಾಗೂ ಸುಖಕ್ಕಾಗಿ ಅವಲಂಬಿಸಬಾರದು. ಸುಖಕ್ಕಾಗಿ ಅವಲಂಬಿಸಬೇಡ್ರಿ, ಬೇರೆ ಎದಕ್ಕಾರ ಅವಲಂಬಿಸ್ರಿ, ಸುಖಕ್ಕಾಗಿ ಯಾರ ಮ್ಯಾಗೂ ಅವಲಂಬಿಸಬಾರದು. ಇದಕ್ಕೇನಂತಾರ್ರಿ? ಮೋಕ್ಷ. ಇದಕ್ಕ ಮೋಕ್ಷ ಅಂತ. ಜ್ಞಾನ ಯೋಗ ಈಸ್ ಶ್ರವಣ ಅಂಡ್ ಮನನಂ. ಶ್ರವಣ ಮನನಂ ಆರ್ ಇಂಪಾರ್ಟೆಂಟ್ ಬಟ್ ಆರ್ ಕಂಪ್ಲೀಟ್ ಬೈ ಇಟ್ ಸೆಲ್ಫ್. ಶ್ರವಣ ಮನನಂ ವಿಲ್ ಗಿವ್ ಡೌಟ್ಲೆಸ್ ನಾಲೆಜ್. ಶ್ರವಣ ಮನನ ಏನ್ ಮಾಡ್ತದ ಅಂದ್ರೆ ಮೊದಲನೇದ ಆವರಣ ಭಂಗ ಮಾಡ್ತದೆ. ಶ್ರವಣ ಮನನ ಏನ್ ಮಾಡ್ತದ ಅಂದ್ರೆ ಸಂಶಯಗಳನ್ನ ಕಳೀತದ. ಅವಾಗ ಏನಾಗ್ತದಂದ್ರೆ ಸಂಶಯ ರಹಿತ ಜ್ಞಾನ ಆಗ್ತದೆ. ಸಂಶಯ ರಹಿತ ಜ್ಞಾನ ಆಗ್ತದ. ದೇರ್ ಇಸ್ ಒನ್ ಮೋರ್ ಸ್ಟೆಪ್ ಕಾಲ್ಡ್ ನಿಧಿಧ್ಯಾಸನಂ. ಇಷ್ಟೆಲ್ಲ ಸಂಶಯ ರಹಿತ ಜ್ಞಾನ ಆಗಿರ್ತದೆ, ಇಲ್ಲ ಅಂತಲ್ಲ. ಆದ್ರೆ ವಿಪರೀತ ಭಾವನೆ ಬರ್ತದ ನೋಡ್ರಿ, ಇನ್ನೊಂದು ದೋಷ. ಆ ವಿಪರೀತ ಭಾವನೆ ಕಳ್ಕೊಳ್ಳೋಕೆ ಏನ್ ಮಾಡ್ಬೇಕು? ನಿಧಿಧ್ಯಾಸನ ಮಾಡ್ಬೇಕು. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ. ಇದಕ್ಕೇನಂತಾರೆ? ನಿಧಿಧ್ಯಾಸನ ಮಾಡಬೇಕು. ವಿಚ್ ಇಸ್ ದ ಇಂಟಗ್ರಲ್ ಪಾರ್ಟ್ ಆಫ್ ಜ್ಞಾನ ಯೋಗ. ನಿಧಿಧ್ಯಾಸನ ಕೂಡ ಜ್ಞಾನ ಯೋಗದಾಗ ಬರ್ತದ. ಜ್ಞಾನ ಯೋಗ ಬರೀ ಶ್ರವಣದಾಗ ಮುಗಿಲಿಲ್ಲ. ಶ್ರವಣ ಆದ್ಮ್ಯಾಗ ಮನನ ಮಾಡ್ಬೇಕು. ಮನನದಿಂದ ನಮ್ಮ ಮನಸ್ಸಿಗೆ ಸಂಶಯ ಬಂದಂತ ಎಲ್ಲ ಸಂಶಯಗಳನ್ನ ಕಳ್ಕೋಬೇಕು. ಆತ್ಮಜ್ಞಾನ ಖರೆ ಅದ, ಆತ್ಮನ ಅಜ್ಞಾನ ಏನದ ಅದರಿಂದ ದುಃಖ ಅದ ಅಂತ ನಮಗ್ ಖಾತ್ರಿ ಆಗ್ಬೇಕು. ಆಗೇತೇನು ಖಾತ್ರಿ ನಮಗ? ನೋಡ್ರಿ, ಆಗೇತೆ ಇಲ್ಲ ನೋಡ್ಕೊಡ್ರಿ. ಆದಂಗ ಆಗಿದ್ರೆ ನಡೀದಿಲ್ಲ, ಮತ್ ಆಗಿರ್ಬೇಕು. ಆದಂಗ ಆದ್ರ ಮೋಕ್ಷನೂ ಆದಂಗ ಆಗ್ತದ. ಕ್ಲಾಸ್ ಮುಗಿಮಟ ಆದಂಗ ಆಗ್ತದ. ಕ್ಲಾಸ್ ಮುಗಿತಂದ್ರೆ ಮತ್ತೆ ಅಳು ಚಾಲು ಅಂತ ಹೇಳಿದ್ನಲ್ಲ. There is one more step called Nididhyasanam, which is an integral part of Dhyana Yoga. Nididhyasanam is a process by which we derive practical benefit out of this knowledge, so that knowledge doesn't remain isolated without bringing any benefit in the daily life. ನಿಧಿಧ್ಯಾಸನ ಯಾಕೆ ಮಾಡಬೇಕು ಅಂದ್ರೆ ನಾವು ಪಡೆದಂತ ಜ್ಞಾನ ನಮಗೆ ಸಹಾಯಕ ಬರಬೇಕು. ನಮ್ಮ ದುಃಖದಾಗ ದುಃಖವನ್ನ ಇಂದ ನಾವು ಪಾರಾಗುವಂತಹದ್ದು ಅದರಲ್ಲೇ ಸೊಲ್ಯೂಷನ್ ಇರಬೇಕು. ಇಲ್ಲ ಅಂದ್ರೆ ನಾವು ಗಳಿಸಿದ ವಿದ್ಯೆ ಅದ್ರ ನಮ್ಗೆ ಲಾಭ ಆಗ್ಲಿಲ್ಲ ಅಂದ್ರೆ ಅದರಿಂದ ಏನು ಉಪಯೋಗ? ನಾಲೆಜ್ ಶುಡ್ ನಾಟ್ ರಿಮೇನ್ ಮಿಯರ್ ಇನ್ಫಾರ್ಮೇಶನ್. ಜ್ಞಾನ ಬರೇ ಜ್ಞಾನ ಆಗಿ ಉಳಿಬಾರದು. ಅದು ನಮಗೆ ಕಷ್ಟ ಕಾಲಕ್ಕೆ ಸಹಾಯ ಮಾಡಬೇಕು. ಅದು ನಮ್ಮಲ್ಲಿ ಬದಲಾವಣೆಯನ್ನ ತರಬೇಕು. ದುಃಖವನ್ನ ಮೆಟ್ಟಿ ನಿಲ್ಲುವಂತ ಸಾಮರ್ಥ್ಯ ನಮಗೆ ಬರಬೇಕು. ದಿಸ್ ಈಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಅವರ್ ಮೆಂಟಲ್ ಸ್ಟೇಟ್. ನಮ್ಮ ಮನಸ್ಸಿನ ಸ್ಥಿತಿ ಅಜ್ಞಾನ ಕಾಲದಾಗ ಹೆಂಗ ದುಃಖ ಪಡ್ತಿತ್ತು, ಜ್ಞಾನ ಕಾಲದಲ್ಲಿ ಅವು ಘಟನೆಗಳು ಬರ್ತಾವೆ. ಅವು ಬಂದ್ರ ಅದಕ್ಕ ಅಳಬಾರದು, ದುಃಖ ಮಾಡ್ಕೋಬಾರದು. ನಾಲೆಜ್ ಶುಡ್ ಬ್ರಿಂಗ್ ಅಬೌಟ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಸ್ಟೇಟ್ ಆಫ್ ಮೈಂಡ್ to derive practical benefit. How does it takes place? The quality of our life depends upon our predominant mental state. ನಾವು ಎಂಥ ಜೀವನ ಮಾಡಾಕತ್ತೇವೆ ಅಂದ್ರೆ ನಮ್ಗೆ ಎಂಥ ಮನಸ್ಸು ಅಂತ ಜೀವನ ಮಾಡಾಕತ್ತೇವೆ. ಗಟ್ಟಿ ಮನಸ್ಸು ಇದ್ರ ಅಸ್ಪರ್ಶ ಯೋಗವನ್ನ ಹೊಂದ್ಕೋತೇವಿ. ಮೋಕ್ಷ ಜೀವನವನ್ನ ನಾವು ಮೋಕ್ಷ ಜೀವನ ಅಂದ್ರೆ ಮುಕ್ತರ ಜೀವನವನ್ನ ಜೀವನ ಮುಕ್ತಿ ವಿಲಕ್ಷಣ ಆನಂದವನ್ನು ಹೊಂದಬಹುದು. ಇಲ್ಲ ಅಂದ್ರೆ ಜ್ಞಾನ ಆದರೂ ಕೂಡ ನಮ್ಮ ಸಂಸಾರ ಮುಂದುವರಿತದ, ದುಃಖ ಮುಂದುವರಿತದ ಅಂತಾರ. ಇಫ್ ವಿ ಆರ್ ವರಿಡ್ ಅಂಡ್ ಆನ್ಸಿಯಸ್ ಅಂಡ್ ಫೀಲ್ ಬಿಟರ್ ಅಬೌಟ್ ಎನಿ ವೇ ಆಫ್ ಲೈಫ್, ಪೀಪಲ್ ಟ್ರೀಟ್ ಯು ಮೋಸ್ಟ್ ಆಫ್ ದ ಟೈಮ್, ದೆನ್ ದ ಬಿಟರ್ನೆಸ್, ವರಿ ಅಂಡ್ ಫಿಯರ್ ವಿಲ್ ಬಿ ದಿ ಪ್ರಿಡಾಮಿನೆಂಟ್ ಮೆಂಟಲ್ ಸ್ಟೇಟ್ ಅಂಡ್ ದ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ಪುವರ್. ಜ್ಞಾನ ಆದ ನಂತರ ನನಗೆ ದುಃಖ ಅದಾವ, ಜ್ಞಾನ ಆದ ನಂತರ ನನಗೆ ದುಃಖ ಅದಾವ, ನನಗೆ ಚಿಂತೆ ಅದಾವ, ನನಗಿನ್ನೂ ವಿಷಯ ಅನುಭವ ಆಗಾಗತ್ತೈತಿ, ನನಗೆ ಕಹಿ ಅನುಭವ ಆಗಾಗತ್ತೈತಿ, ನನ್ನ ಜೀವನ ಸುಖ ಆಗ್ಲಿಲ್ಲ ಅಂತಂದ್ರ ಅದು ನಿಮ್ಮ ಜೀವನ ಎಂಥದೈತಿ ಅಂದ್ರೆ ಅದು ಬದಲಾವಣೆ ಆಗ್ಬೇಕು ಬೇಡ. ಜ್ಞಾನ ಆದ ನಂತರ ಜ್ಞಾನ ಆಗ್ಲಿಲ್ಲ ಅಂದ್ರೆ ಅದೆಂಥ ಜೀವನ, ಅದು ಏನೂ ಉಪಯೋಗ ಇಲ್ಲ ಅಂದಂಗ ಆಗ್ತದೆ. ಜ್ಞಾನದಿಂದ ಏನಾದ್ರು ಉಪಯೋಗ ಆಗ್ಬೇಕಲ್ಲ. ಆದ್ದರಿಂದ ಇಫ್ ದ್ಯಾಟ್ ಈಸ್ ದ ಕೇಸ್, ದ ನಾಲೆಜ್ ವಿಲ್ ಬಿ ಆಫ್ ನೋ ಬೆನಿಫಿಟ್. ಹಂಗ ಮೊದಲು ಇದ್ದಂಗ ಈಗ ಇದ್ದೀಪ ಅಂದ್ರೆ ಜ್ಞಾನದಿಂದ ಏನೂ ಲಾಭ ಆಗ್ಲಿಲ್ಲ ಅಂದಂಗ ಆಯ್ತು. ಸೊ ದ ಮೆಂಟಲ್ ಸ್ಟೇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫಾರ್ಮ್ಡ್. ಜೀವನ ಮುಕ್ತಿ ಆಗ್ಬೇಕು, ಜೀವನ ಮುಕ್ತಿ ವಿಲಕ್ಷಣ ಆನಂದ ಆಗ್ಬೇಕು ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿ ಅಜ್ಞಾನದ ಕಾಲದಲ್ಲಿ ಇದ್ದಂತೆ ಇರದೆ ಅದಕ್ಕೆ ವಿಲಕ್ಷಣವಾಗಿರಬೇಕು.
ಅದನ್ನ ಎಲ್ಲಿ ಹೇಳ್ಯಾನ ಭಗವದ್ಗೀತೆ ಒಳಗೆ ಭಗವಂತ ಅಂದ್ರ 2ನೇ ಅಧ್ಯಾಯದಾಗ 54ರಿಂದ 72ನೇ ಶ್ಲೋಕದಾಗ ಹೇಳ್ಯಾನ. ಬರ್ಕೊಡ್ರಿ, 54ರಿಂದ 72 ನೋಡ್ರಿ ಹೆಂಗಿರ್ಬೇಕು ಜ್ಞಾನಿ ಮನಸ್ಸು ಅನ್ನುವಂಥದ್ದು ಹೇಳ್ಯಾರ. ಮತ್ತ 12ನೇ ಅಧ್ಯಾಯದಾಗ 13ರಿಂದ 20ನೇ ಶ್ಲೋಕದವರೆಗೆ ಹೇಳ್ಯಾರ, ನೋಡ್ಕೊಡ್ರಿ. 14ನೇ ಅಧ್ಯಾಯದೊಳಗ 21ರಿಂದ 27ನೇ ಶ್ಲೋಕದಾಗ ಹೇಳ್ಯಾರ. ಇವೆಲ್ಲಾ ಶ್ಲೋಕಗಳನ್ನ ನೋಡ್ಕೊಡ್ರಿ, ಹೋಮ್ವರ್ಕ್ ಮಾಡ್ಕೊಡ್ರಿ. ಯಾಕಂದ್ರೆ ಭಗವದ್ಗೀತೆ ಎಲ್ಲವೂ ಅಧ್ಯಾಯ ಆಗಿದ್ವದವ, ಆದ್ರಿಂದ ಅವನ್ನ ನೋಡ್ಕೊಡ್ರಿ. ಹೌ ಡಸ್ ಒನ್ ಟ್ರಾನ್ಸ್ಫಾರ್ಮ್ ದಿ ಮೆಂಟಲ್ ಸ್ಟೇಟ್? ಅಂದ್ರೆ ಈ ಮಾನಸಿಕ ಸ್ಥಿತಿಯನ್ನ ಗಟ್ಟಿ ಹೆಂಗ್ ಮಾಡ್ಕೋಬೇಕು, ಇದನ್ನ ಹೆಂಗ್ ಬದಲಾವಣೆ ಮಾಡ್ಬೇಕು, ಕಷ್ಟಗಳು ಬರ್ತಾವಂದ್ರೆ ಕಷ್ಟಗಳನ್ನ ಎದುರಿಸುವಂತ ಸಾಮರ್ಥ್ಯ ನಮಗೆ ಹೆಂಗ್ ಆಗ್ಬೇಕು? ಇಟ್ ಈಸ್ ಡನ್ ಬೈ ಮನೋನಿಗ್ರಹ. ಮನಸ್ಸನ್ನ ನಿಯಂತ್ರಣ ಮಾಡಬೇಕು. ಹೆಂಗ್ ಮಾಡಬೇಕು? ವಿಚ್ ಈಸ್ ಚೇಂಜಿಂಗ್ ದ ಮೆಂಟಲ್ ಸ್ಟೇಟ್ ಇನ್ ಕೀಪಿಂಗ್ ವಿತ್ ವೇದಾಂತಿಕ್ ಟೀಚಿಂಗ್. ನಮ್ಮ ತಲೆಯೊಳಗ ನಮ್ಮ ವಿಚಾರಗಳು ಹೆಂಗಿರ್ಬೇಕು? ವೇದಾಂತ ಹೇಳಿದ ಮಾತುಗಳನ್ನ ನೆನಪಿಡ್ಕೋಬೇಕು. ಆ ವೇದಾಂತ ಹೇಳಿದ ಮಾತುಗಳ ಆಧಾರದಿಂದ ಬಂದಂತ ಕಷ್ಟಗಳನ್ನ ಉಳಿಸುವಂತ ಸಾಮರ್ಥ್ಯ ನಮಗ್ ಬರಬೇಕು. This knowledge inspired mental state. Transforming the mind is not easy. ಇದೇನು ಬಹಳ ಹಗರ ಎಡಗೈಯಲ್ಲಿ ಕೆಲಸ ಅಲ್ಲ, ಇದು ಬಹಳ ಕಷ್ಟದ ಕೆಲಸ ಇದು. ವಾಟ್ ಡಿಟರ್ಮಿನ್ಸ್ ದ ಮೆಂಟಲ್ ಸ್ಟೇಟ್? ನಮ್ಮ ಮಾನಸಿಕ ಸ್ಥಿತಿಯನ್ನು ಹೆಂಗ ಐತೆ ಅಂತ ಗೊತ್ತಾಗ್ತೈತಿ. ದ ಮೆಂಟಲ್ ಸ್ಟೇಟ್ ಈಸ್ ಡಿಟರ್ಮೈನ್ಡ್ ಬೈ ಥಾಟ್ಸ್. ನಾವ್ ಎಂತ ವಿಚಾರ ಮಾಡ್ತೀವಿ ಅಂತ ನಮ್ಮ ಮನಸ್ಸದ. ದಟ್ ಮೈಂಡ್ ಈಸ್ ಎಂಟರ್ಟೈನಿಂಗ್. ಥಾಟ್ಸ್ ಆರ್ ರನ್ನಿಂಗ್ ಆಲ್ ದ ಟೈಮ್. ತಲೆಯಾಗ ವಿಚಾರಗಳ, ಮನಸ್ಸಿನಾಗ ವಿಚಾರಗಳು ಯಾವಾಗಲೂ ಓಡ್ತಾ ಇರ್ತಾವ. ಇಫ್ ದ ಥಾಟ್ಸ್ ಆರ್ ಕಂಪ್ಲೇಂಟ್ಸ್, ಬಿಟರ್ನೆಸ್, ವರಿ, ಹೇಟ್ರೆಡ್ ಅಂಡ್ ಪರ್ಸೆಕ್ಯೂಷನ್ ಆಕ್ಯುಪೈ ದ ಮೈಂಡ್ ಪ್ರಿಡಾಮಿನೆಂಟ್ಲಿ. ಆ ಮನಸ್ಸಿನಾಗ ಏನಾದ್ರೂ ಕೊರತೆ ಇತ್ತಂದ್ರೆ, ಅಲ್ಲಿ ಏನಾದ್ರು ವಿಷ ಇತ್ತಂದ್ರ, ಅಲ್ಲಿ ಏನಾದ್ರು ಚಿಂತೆ ಇತ್ತಂದ್ರ, ಅಲ್ಲಿ ಏನಾದ್ರು ತಿರಸ್ಕಾರ ಭಾವನೆ ಇತ್ತು, ಅಲ್ಲಿ ಏನಾದ್ರು ಅಪರಾಧಿ ಭಾವನೆ ಇತ್ತಪ್ಪ ಅಂತಂದ್ರ ಅಂತ ಮನಸ್ಸು ಏನ್ ಮಾಡ್ತದ? ದ ಮೈಂಡ್ ಕೆನಾಟ್ ಬೆನಿಫಿಟ್ ಫ್ರಮ್ ನಾಲೆಜ್. ಈ ಜ್ಞಾನದಿಂದ ಆ ಮನಸ್ಸು ನಿಮಗೆ ಏನೂ ಫಲ ಕೊಡುವುದಿಲ್ಲ. ಆ ಮನಸ್ಸನ್ನು ಬದಲಾವಣೆ ಮಾಡಬೇಕಾಗ್ತದೆ. ಹ್ಯಾಂಡ್ಲಿಂಗ್ ದ ಥಾಟ್ಸ್ ಈಸ್ ಕಾಲ್ಡ್ ಚಿತ್ತವೃತ್ತಿ ನಿರೋಧ. ನಿಮ್ಮ ಇಷ್ಟೆಲ್ಲ ಗೊತ್ತಿದ್ಮ್ಯಾಗ ಈ ವಿಚಾರಗಳನ್ನ ಹ್ಯಾಂಗ ಡೈರೆಕ್ಷನ್ ಕೊಡ್ಬೇಕು, ಎಂಥ ವಿಚಾರಗಳನ್ನ ನಾವು ಪ್ರೋತ್ಸಾಹ ಕೊಡ್ಬೇಕು, ಎಂಥ ವಿಚಾರಗಳಿಗೆ ನಾವು ತಳ್ಳಿ ಹಾಕ್ಬೇಕು, ಇದಕ್ಕೇನಂತಾರ್ರಿ? ಚಿತ್ತವೃತ್ತಿ ನಿರೋಧ. ನಿರೋಧ ಈಸ್ ಯೂಶುವಲಿ ಟ್ರಾನ್ಸ್ಲೇಟ್ ಆಸ್ ಸ್ಟಾಪಿಂಗ್ ಥಾಟ್ಸ್. ವಿಚಾರಗಳನ್ನು ತಡೆ ಮಾಡಿ ನಿಲ್ಲಿಸುವುದಲ್ಲ, ಆ ವಿಚಾರಗಳಿಗೆ ಡೈರೆಕ್ಷನ್ ಕೊಡ್ಬೇಕು. ಚಿತ್ತವೃತ್ತಿ ನಿರೋಧ ಅಂತಂದ್ರೆ ಆ ಚಿತ್ತವೃತ್ತಿಗಳನ್ನ ತಡೆದು ಹಾಕುವುದಲ್ಲ, ಅವಕ್ಕೆ ಚಾನಲೈಸ್ ಮಾಡಿ ಹರಿದು ಹೋಗಕ್ಕೆ ದಾರಿ ಮಾಡಿಕೊಡ್ಬೇಕು. ಬಟ್ ಇನ್ ವೇದಾಂತ ನಿರೋಧ ರೆಫರ್ಸ್ ಟು ಡಿಸಿಪ್ಲಿನಿಂಗ್ ಆರ್ ರೀಡೈರೆಕ್ಟಿಂಗ್ ದ ಥಾಟ್ಸ್. ಇಲ್ಲಿ ನಿರೋಧ ಅಂದ್ರೆ ವೇದಾಂತದಲ್ಲಿ ಅವಕ್ಕೆ ಡೈರೆಕ್ಷನ್ ಕೊಡೋದು, ದಾರಿ ತೋರಿಸೋದು. ಹರಿದು ಹೋಗ್ಬಿಡ್ತಾವ, ಬರ್ತಾವ ಹೋಗ್ತಾವ. ಥಾಟ್ಸ್ ಆರ್ ಆಫ್ 2 ಟೈಪ್ಸ್. ಹಂಗಾರೆ ವಿಚಾರಗಳು ಎಷ್ಟು ಅದಾವ್ರಿ? 2 ತರದ ವಿಚಾರಗಳು ಅದಾವ. ಹಂಗಾರೆ ಅವು ಯಾವ ವಿಚಾರಗಳು? ಟೈಮ್ ಆತು, 11 ಗಂಟೆ ಆತು, ಇನ್ನೊಂದು 5 ನಿಮಿಷ ಆಗ್ತಿತ್ತು, ಇರ್ಲಿ. ಅವು 2 ಥಾಟ್ಗಳು ಯಾವ, 2 ವಿಚಾರ ಯಾವ ಅನ್ನುವಂತ ವಿಚಾರವನ್ನ ನಾನು ನಾಳಿನ ದಿವಸ ನೋಡೋಣ ಅನ್ನೋದಕ್ಕೆ ಇವತ್ತಿನ ಈ ವಾಗ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.